ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸಮಸ್ತ ಶರಣ ಬಂಧುಗಳಿಗೆ ಶರಣು ಶರಣಾರ್ಥಿ. ಬಸವ ಸಮಿತಿ ಬೆಂಗಳೂರು, ಕಲಬುರಗಿ, ಧಾರವಾಡ ಆನ್ಲೈನ್ ಅರಿವಿನ ಮನೆಯ ಇಂದಿನ ಕಾರ್ಯಕ್ರಮದ ವಿಷಯ ಶರಣರ ಶಿವಯೋಗ ಮತ್ತು ಶ್ರೀ ಅರವಿಂದರ ಪೂರ್ಣಯೋಗ. ಈ ವಿಷಯದ ಬಗ್ಗೆ ತಮ್ಮ ಚಿಂತನೆಗಳನ್ನು ಹಂಚಿಕೊಳ್ಳಲಿದ್ದಾರೆ ಡಾಕ್ಟರ್ ಶೈಲಜಾ, ವಿಶ್ರಾಂತ ಕನ್ನಡ ಪ್ರಾಧ್ಯಾಪಕರು, ಜೆಎಸ್ಎಸ್ ಸ್ವಾಯತ್ತ ಕಾಲೇಜು, ಮೈಸೂರು ಇವರಿಂದ. ಬಂಧುಗಳೇ, ಇಂದಿನ ಕಾರ್ಯಕ್ರಮವನ್ನು ಮೊದಲಿಗೆ ವಚನ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ.
ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದಲ್ಲಿ ತಮ್ಮ ಚಿಂತನೆಗಳನ್ನು ಹಂಚಿಕೊಳ್ಳುತ್ತಿರುವ ಡಾಕ್ಟರ್ ಶೈಲಜಾ ಇವರಿಗೆ ಸಮಸ್ತ ಶರಣ ಬಂಧುಗಳ ಪರವಾಗಿ, ಬಸವ ಸಮಿತಿ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಇಂದಿನ ಕಾರ್ಯಕ್ರಮದಲ್ಲಿ ಆನ್ಲೈನ್ ಮೂಲಕ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವ ಎಲ್ಲ ಶರಣ ಬಂಧುಗಳಿಗೆ ಸ್ವಾಗತವನ್ನು ಕೋರುತ್ತೇನೆ. ಅರವಿಂದರ ಜನ್ಮ ಶತಾಬ್ದಿಯ ಅಂಗವಾಗಿ ಜೂನ್ 26, 1972ರಲ್ಲಿ ಅಂದಿನ ಪುದುಚೇರಿಯ ಲೆಫ್ಟಿನೆಂಟ್ ಗವರ್ನರ್ ಆದ ಬಸವ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರು ಡಾಕ್ಟರ್ ಬಿ.ಡಿ. ಜತ್ತಿಯವರ ಧ್ವನಿಯಲ್ಲಿ ಆಕಾಶವಾಣಿಯಲ್ಲಿ ಪ್ರಸ್ತುತವಾದ ಬಹಳ ಅಪರೂಪದ ಒಂದು ಭಾಷಣದ ತುಣುಕನ್ನು ಕೇಳೋಣ. ವಿಷಯ ಕ್ರಾಂತಿಕಾರಿ ಆಂದೋಲನ ಪಿತ ಶ್ರೀ ಅರವಿಂದರು. ಮೊದಲಿಗೆ ಶ್ರೀ ಬಿ.ಡಿ. ಜತ್ತಿ ಅವರಿಂದ ಭಾಷಣ. ವಿಷಯ ಕ್ರಾಂತಿಕಾರಿ ಆಂದೋಲನ ಪಿತ ಶ್ರೀ ಅರವಿಂದರು. ಶ್ರೀ ಅರವಿಂದರು ಒಂದು ಕಡೆಗೆ ಹೇಳಿದ್ದಾರೆ, ತಾನು ಕವಿ ಮತ್ತು ದೇಶಭಕ್ತ, ಆದರೆ ತತ್ವಜ್ಞಾನಿಯಲ್ಲ. ಇದು ಸತ್ಯ ಸಂಗತಿಯಾಗಿದೆ. ಯಾಕಂದರೆ ಶ್ರೀ ಅರವಿಂದರು ತೀರ ಚಿಕ್ಕವರಿರುವಾಗಲೇ ಅವರಿಗೆ ಸರ್ವೋತ್ಕೃಷ್ಟ ಇಂಗ್ಲಿಷ್ ಕಾವ್ಯಗಳಲ್ಲಿ ಆಸಕ್ತಿ ಇದ್ದಿತು ಮತ್ತು ಅವರು ಕೇವಲ 13 ವರ್ಷದಲ್ಲಿರುವಾಗ ಇಂಗ್ಲೀಷಿನಲ್ಲಿ ತಮ್ಮ ಪ್ರಥಮ ಕವಿತೆಯನ್ನು ರಚಿಸಿದರು. ಅವರು ಇನ್ನೂ 7 ವರ್ಷದವರಿರುವಾಗ ಅವರನ್ನು ಎಲ್ಲರಿಗೂ ಗೊತ್ತಿರುವಂತೆ ವಿದ್ಯಾಭ್ಯಾಸದ ಸಲುವಾಗಿ ಇಂಗ್ಲೆಂಡಿಗೆ ಕರೆದೊಯ್ಯಲಾಯಿತು ಮತ್ತು ಅವರಿಗೆ ವಯಸ್ಸು 11 ಆದಾಗ ಜಗತ್ತಿನಲ್ಲಿ ಮಹತ್ತರವಾದ ಬದಲಾವಣೆಗಳು ಆಗಲಿವೆ ಮತ್ತು ಅದರಲ್ಲಿ ತಮಗೆ ಒಂದು ವಿಶಿಷ್ಟವಾದ ಪಾತ್ರವನ್ನು ವಹಿಸಬೇಕಾಗುವುದು ಎನ್ನುವ ಒಂದು ಬಲವತ್ತರವಾದ ಅನುಭವ ಅವರಿಗೆ ಆಯಿತು. ಈ ಅನುಭವದ ಚಿತ್ರ ಹೆಚ್ಚು ಸ್ಪಷ್ಟವಾಗಲು ಅವರಿಗೆ ಇನ್ನೂ ಕೆಲವು ವರ್ಷಗಳು ಬೇಕಾದವು ಮತ್ತು ತನ್ನ ತಾಯ್ನಾಡು ಬ್ರಿಟಿಷರ ನೊಗದಿಂದ ಮುಕ್ತವಾಗುವುದು ಈ ಜಾಗತಿಕ ಬದಲಾವಣೆಗಳಲ್ಲಿ ಒಂದು ಅತ್ಯಗತ್ಯದ ಭಾಗವಾಗಿದೆ ಎಂಬುದನ್ನು ಅರಿತುಕೊಂಡರು. ಹಾಗೂ ಬ್ರಿಟಿಷ್ ಸರ್ಕಾರವು ಕೊಡುತ್ತಲಿದ್ದ ಹೀನಾಯಮಾನವಾದ ಕಿರುಕುಳದ ವಿವರಗಳನ್ನು ಅವರು ವಿದ್ಯಾರ್ಥಿಯಾಗಿರುವಾಗಲೇ ತಿಳಿದುಕೊಂಡಿದ್ದರು. ಅವರು ಇಂಗ್ಲೆಂಡಿನಲ್ಲಿ ಭಾರತೀಯ ಮಜಲಿಸ್ ಸಂಘದ ಕ್ರಿಯಾಶೀಲ ಸದಸ್ಯರಾಗಿ ಅನೇಕ ಸಲ ಉತ್ತಮ ಭಾಷಣಗಳನ್ನು ಮಾಡಿದರು. ಮುಂದೆ ಇದು ತರುಣ ಅರವಿಂದರಿಗೆ ಭಾರತೀಯ ಸಿವಿಲ್ ಸರ್ವೀಸಿನಲ್ಲಿ ಸೇರಿಕೊಳ್ಳಲು ಬ್ರಿಟಿಷ್ ಸರ್ಕಾರದಿಂದ ಆತಂಕವನ್ನೇ ತಂದೊಡ್ಡಿತು. ಇದೇ ಸಮಯದಲ್ಲಿ ಶ್ರೀ ಅರವಿಂದರು ಕಮಲಾ ಮತ್ತು ಕಠಾರಿ ಎಂಬ ಒಂದು ಗುಪ್ತ ಸಂಘವನ್ನು ಸೇರಿಕೊಂಡರು. ಈ ಸಂಘದ ಆಂದೋಲನ ಭಾರತಕ್ಕೆ ಕ್ರಾಂತಿಕಾರಿ ಚಳವಳಿ ಮೂಲಕ ಸ್ವಾತಂತ್ರ್ಯವನ್ನು ತರುವುದೇ ಆಗಿತ್ತು. ಈ ಗುರಿಯ ಸಾಧನೆಗಾಗಿ ಸಕ್ರಿಯವಾಗಿ ಅವರು ಹೋರಾಡಿದರು. ಮುಂದೆ ಅವರು 1893ರಲ್ಲಿ ತಮ್ಮ 21ನೇ ವಯಸ್ಸಿನಲ್ಲಿ ಬಡೋದೆಯ ಸಂಸ್ಥಾನದಲ್ಲಿ ಕೆಲಸ ಮಾಡಲು ಭಾರತಕ್ಕೆ ಮರಳಿ ಬಂದಾಗ ಪ್ರಪ್ರಥಮವಾಗಿ ದೇಶದಲ್ಲಿಯ ರಾಜಕೀಯ ಪರಿಸ್ಥಿತಿಯನ್ನು ತೂಗಿ ನೋಡಿ ಆಗಿನ ಕಾಂಗ್ರೆಸ್ಸಿನ ನಿರಾಧಾರವೂ ನಿಷ್ಫಲವೂ ಆದ ಕಾರ್ಯಕ್ರಮದ ಪಟ್ಟಿಯನ್ನು ಅವಲೋಕಿಸಿ ಇಂದು ಪ್ರಕಾಶ್ ಎಂಬ ಪತ್ರಿಕೆಯಲ್ಲಿ ಹಳೆಯದಕ್ಕೆ ಹೊಸದೀಪಗಳು ಎಂಬ ಶಿರೋನಾಮೆಯಲ್ಲಿ ತೀಕ್ಷ್ಣವಾದ ಲೇಖನಗಳನ್ನು ಬರೆಯಲು ಪ್ರಾರಂಭ ಮಾಡಿದರು. ಕಾಂಗ್ರೆಸ್ಸಿನ ಯಾಚಕ ವೃತ್ತಿಯ ಧ್ಯೇಯವನ್ನು ಅವಹೇಳನಗೊಳಿಸಿ ಅವರ ಕಾರ್ಯಕ್ರಮದ ಅಂಗವಾದ ಪ್ರಾರ್ಥನೆ, ಅರ್ಜಿ ಸಲ್ಲಿಸುವಿಕೆ ಮತ್ತು ವಿರೋಧ ಸೂಚನೆ ಈ ಅಂಶಗಳನ್ನು ಕಟುವಾಗಿ ಟೀಕಿಸಿದರು. ಕೇವಲ ಬರವಣಿಗೆಯಿಂದ ಅವರಿಗೆ ಸಮಾಧಾನವಾಗಲಿಲ್ಲ. ಬಡೋದೆಯ ಸರ್ಕಾರದ ನಿಯಮಾವಳಿಗಳ ಮೇರೆಯನ್ನು ಮೀರದಂತೆ ತಮ್ಮ ಇಷ್ಟಾರ್ಥ ಸಾಧನೆಗಾಗಿ ಗೌಪ್ಯವಾಗಿ ಕೆಲಸ ಮಾಡತೊಡಗಿದರು. ಅವರು ತಮ್ಮ ಹಾಗೂ ತಮ್ಮ ಸಂಗಡಿಗರ ತ್ರಿವಿಧವಾದ ಕಾರ್ಯಕ್ರಮವನ್ನು ಮಂಡಿಸಿದರು. ಮೊದಲಿನದು ಒಂದು ಗೌಪ್ಯವಾದ ಸಂಘವನ್ನು ಸ್ಥಾಪಿಸಿ ಅದರ ಮುಖಾಂತರ ಕ್ರಾಂತಿಕಾರಿ ಆಂದೋಲನದ ಪ್ರಚಾರ ಮಾಡುವುದು. ಇದರ ಹೆಗ್ಗುರಿ ಸಶಸ್ತ್ರ ಬಂಡಾಯವಾಗಿತ್ತು. ಎರಡನೆಯದು ಇಡೀ ರಾಷ್ಟ್ರವನ್ನು ಸ್ವಾತಂತ್ರ್ಯ ಸಾಧನೆಯ ಉದ್ದೇಶದ ಕಡೆಗೆ ಎಳೆದೊಯ್ಯಲು ಬಹಿರಂಗವಾಗಿ ಪ್ರಚಾರವೆಸಗುವುದು. ಆಗಿನ ಕಾಲದಲ್ಲಿ ಈ ಉದ್ದೇಶ ಅವ್ಯಾವಹಾರಿಕ, ಅಶಕ್ತ ಮತ್ತು ಹುಚ್ಚುತನವೇ ಎಂದು ಬಹುಜನರ ಅಭಿಪ್ರಾಯವಾಗಿತ್ತು. ಬ್ರಿಟಿಷ್ ಸಾಮ್ರಾಜ್ಯ ಬಲಶಾಲಿಯಾಗಿದೆ, ಅದರ ಎದುರು ಭಾರತವು ಶಸ್ತ್ರಾಸ್ತ್ರಗಳಿಲ್ಲದೆ ಸ್ವಾತಂತ್ರ್ಯದ ವಿಚಾರವನ್ನು ತಲೆಯಲ್ಲಿ ಹಾಕಿಕೊಳ್ಳಲು ಕೂಡ ಅಸಮರ್ಥವಾಗಿದೆ. ಮೂರನೆಯದಾಗಿ ಪರದೇಶ ಸರ್ಕಾರದ ವಿರುದ್ಧ ಹೋರಾಡಲು ಒಂದು ಸಂಯುಕ್ತ ಸಾರ್ವಜನಿಕ ಸಂಸ್ಥೆ ಇದ್ದಿತು. ಈ ಸಂಸ್ಥೆಯ ಮೂಲಕ ಅಸಹಕಾರದ ಬಲದಿಂದ ಒಂದು ಒಕ್ಕಟ್ಟಾದ ವಿರೋಧಿ ಬಲವನ್ನು ನಿರ್ಮಿಸಲು ಸಾಧ್ಯವಿದ್ದಿತು. ದೇಶದ ಪುನರುಜ್ಜೀವನದ ಸಲುವಾಗಿ ಹೋರಾಡಲು ಶ್ರೀ ಅರವಿಂದರು ಟಿಳಕರಂಥ ಧೈರ್ಯಶಾಲಿಗಳು, ಮುತ್ಸದ್ದಿಗಳು ಆದ ಕೆಲವು ಪ್ರಮುಖರನ್ನು ಕೂಡಿಕೊಂಡರು. ಪಶ್ಚಿಮ ಭಾರತದ ರಜಪೂತ್ ಸರ್ದಾರರಿಂದ ಪೋಷಿಸಲ್ಪಟ್ಟ ಒಂದು ಗೌಪ್ಯ ಸಂಸ್ಥೆಯನ್ನು ಅವರು ಸೇರಿಕೊಂಡರು. ಅದರ ಗುರಿ ಸೈನಿಕರಲ್ಲಿ ಬಂಡಾಯವೆಬ್ಬಿಸುವುದೇ ಆಗಿತ್ತು. ತೆರೆಮರೆಯಲ್ಲಿದ್ದುಕೊಂಡೇ ಈ ಶತಮಾನದ ಆದಿಭಾಗದಲ್ಲಿ ಶ್ರೀ ಅರವಿಂದರು ಮತ್ತು ಇನ್ನೂ ಕೆಲವು ಸಮರ್ಥ ಸಂಗಡಿಗರು
ಹಲವಾರು ಕ್ರಾಂತಿಕಾರಿ ಕೇಂದ್ರಗಳನ್ನು ಬಂಗಾಲದಲ್ಲಿ ರಚಿಸಿಕೊಂಡರು. ಅಲ್ಲಿ ತರುಣರಿಗೆ ಶಸ್ತ್ರಾಸ್ತ್ರಗಳ ಉಪಯೋಗ ಹಾಗೂ ಅವುಗಳ ತಯಾರಿಕೆ ಈ ವಿಷಯಗಳಲ್ಲಿ ತರಬೇತಿಯನ್ನು ಕೊಡಲಾಗುತ್ತಿತ್ತು. ಲಾರ್ಡ್ ಕರ್ಜನ್ ವಂಗಭಂಗದ ಘೋಷಣೆಯನ್ನು ಮಾಡಿದ ಕೂಡಲೇ ಶ್ರೀ ಅರವಿಂದರ ಕಾರ್ಯಕ್ಷೇತ್ರ ವಿಸ್ತಾರಗೊಂಡಿತು. ತಮ್ಮ ಬಡೋದೇ ಕೆಲಸವನ್ನು ಬಿಟ್ಟುಕೊಟ್ಟು ಹೊರಬಂದರು. ಮುಂದೆ ಶೀಘ್ರದಲ್ಲಿಯೇ ಅವರು ಬಂಗಾಲದ ರಾಷ್ಟ್ರೀಯ ಆಂದೋಲನದ ನಾಯಕರಾಗಿ ಇಡೀ ಭಾರತದಿಂದ ಬ್ರಿಟಿಷರ ಸರ್ಕಾರವನ್ನು ಹೊರದೂಡಲು ಒಂದು ಕಾರ್ಯಕ್ರಮವನ್ನು ರೂಪಿಸಿದರು. ಮಾತೃಭೂಮಿ ಸೇವೆಗೆ ತಮ್ಮ ಜೀವನವನ್ನೇ ಮುಡುಪಾಗಿ ಇಟ್ಟ ಕಾರ್ಯಕರ್ತರ ತರಬೇತಿಗಾಗಿ ಒಂದು ಗುಪ್ತವಾದ ತರಬೇತಿ ಕೇಂದ್ರದ ರೂಪುರೇಷೆಯನ್ನು ಹಾಕಿದರು. ಅದನ್ನು ಭವಾನಿ ಮಂದಿರ ಎಂದು ಕರೆದರು. ಶ್ರೀ ಅರವಿಂದರಿಗೆ ಭಾರತವು ಒಂದು ತುಂಡು ಭೂಮಿಯಾಗಿರಲಿಲ್ಲ, ಅದೊಂದು ಶಕ್ತಿಯಾಗಿತ್ತು, ದೇವತೆಯಾಗಿತ್ತು. ಎಲ್ಲ ರಾಷ್ಟ್ರಗಳಿಗೂ ಒಂದೊಂದು ದೇವತೆ ಪ್ರತ್ಯೇಕ ಅಸ್ತಿತ್ವದಲ್ಲಿ ಇದ್ದು ಆ ರಾಷ್ಟ್ರದ ಜೀವನಕ್ಕೆ ಆಧಾರವಾಗಿರುತ್ತಾಳೆ. ಅವರನ್ನು ರಾಷ್ಟ್ರೀಯ ಪಕ್ಷದ ಮುಖಪತ್ರವಾದ ವಂದೇ ಮಾತರಂ ಪತ್ರಿಕೆ ಹೊಣೆ ಹೊರಲು ನೇಮಿಸಲಾಯಿತು. ಅದರಲ್ಲಿ ಬಂದ ಅವರ ಲೇಖನಗಳು ರಾಷ್ಟ್ರದ ಉದ್ದಕ್ಕೂ ಕಾಳ್ಗಿಚ್ಚಿನಂತೆ ರಾಷ್ಟ್ರೀಯ ಭಾವನೆಯನ್ನು ಹಬ್ಬಿಸಿತು. ಮುಂದೆ ಒಂದು ಬಾಂಬು ಕಟ್ಲೆಯಲ್ಲಿ ಅವರು 1 ವರ್ಷದವರೆಗೆ ಜೈಲಿನಲ್ಲಿರಬೇಕಾಯಿತು. ಮೇ 1908ರಿಂದ ಮೇ 1909ರವರೆಗೆ. ಆ ಬಳಿಕ ಅವರನ್ನು ನಿರ್ದೋಷಿ ಎಂದು ಬಿಡುಗಡೆ ಮಾಡಿದರು. ಆದರೆ ಅವರು ಜೈಲಿನಿಂದ ಹೊರಬಂದಾಗ ಹಿಂದಿನ ರಾಷ್ಟ್ರೀಯ ಆಂದೋಲನ ಸರ್ಕಾರದ ಕಪಿಮುಷ್ಟಿಯಿಂದ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿತ್ತು. ಅವರು ಮತ್ತೆ ರಾಷ್ಟ್ರೀಯ ಆಂದೋಲನವನ್ನು ಒಂದುಗೂಡಿಸಲು ಬಂಗಾಲ ಪ್ರಾಂತದ ತುಂಬೆಲ್ಲ ಪ್ರವಾಸ ಕೈಕೊಂಡು ಅನೇಕ ರಾಷ್ಟ್ರೀಯ ಪರಿಷತ್ತುಗಳಲ್ಲಿ ಭಾಷಣ ಮಾಡಿ ಸಂಘಟನಾ ಕಾರ್ಯವನ್ನು ಕೈಗೊಂಡರು. ಆದರೆ ಶ್ರೀ ಅರವಿಂದರ ಅಂತರಾತ್ಮ ಹೇಳುತ್ತಿತ್ತು, ನೀನು ಪ್ರಾರಂಭ ಮಾಡಿದ ಕಾರ್ಯ ಅಂದರೆ ಸ್ವದೇಶಿ ಬಹಿಷ್ಕಾರ, ಸತ್ಯಾಗ್ರಹ ಇವು ನೀನು ಹಾಕಿಕೊಟ್ಟ ರೇಖೆಯ ಮೇರೆಗೆ ಪೂರ್ಣಗೊಳ್ಳುವುದರಲ್ಲಿ ಸಂದೇಹವಿಲ್ಲ. ಆದರೆ ಈ ಕಾರ್ಯದ ನೇತೃತ್ವ ಮಾತ್ರ ಬೇರೆಯವರ ಕೈಯಲ್ಲಿ ಹೋಗುತ್ತದೆ. ಅದು ಹಾಗೆ ಆಯಿತು. ನಮಗೆಲ್ಲ ತಿಳಿದಂತೆ ಶ್ರೀ ಅರವಿಂದರು 1910ರಲ್ಲಿ ರಾಜಕೀಯ ಕ್ಷೇತ್ರದಿಂದ ನಿವೃತ್ತಿ ಹೊಂದಿ ಹಿರಿದಾದ ಆಧ್ಯಾತ್ಮಿಕ ಕ್ಷೇತ್ರವನ್ನು ಬಳಸಿಕೊಂಡು ಪಾಂಡಿಚೇರಿಗೆ ಹೋದರು. ರಾಜಕೀಯ ಆಂದೋಲನದ ನಾಯಕತ್ವವನ್ನು ಮುಂದೆ ಮಹಾತ್ಮ ಗಾಂಧಿಯವರು ವಹಿಸಿಕೊಂಡು ಶ್ರೀ ಅರವಿಂದರ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗಿ ದೇಶಕ್ಕೆ ಸ್ವರಾಜ್ಯವನ್ನು ತಂದುಕೊಟ್ಟರು. ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಅರವಿಂದರ ಬಗ್ಗೆ ಹೀಗೆ ಹೇಳಿರುವರು, ತಮ್ಮ ವಯಸ್ಸಿನ 7ರಿಂದ 21 ವರ್ಷದವರೆಗೆ ಅಂದರೆ ಜೀವನದ ರಚನಾತ್ಮಕವಾದ 14 ವರ್ಷಗಳನ್ನು ಭಾರತದಿಂದ ಬಹುದೂರದ ಇಂಗ್ಲೆಂಡಿನಲ್ಲಿ ಯುರೋಪ್ ದೇಶದ ಸಾಹಿತ್ಯದಲ್ಲಿ ತಲ್ಲೀನರಾಗಿ ಹೋದ ಶ್ರೀ ಅರವಿಂದರು ಮುಂದೆ ಭಾರತಕ್ಕೆ ಮರಳಿ ಭಾರತದ ರಾಷ್ಟ್ರೀಯ ಆಂದೋಲನವನ್ನು ತತ್ವಜ್ಞಾನ ಮತ್ತು ಆಧ್ಯಾತ್ಮಿಕ ವಿಚಾರದ ಹಿನ್ನೆಲೆಯಲ್ಲಿ ಸಫಲವಾಗಿ ಮುಂದುವರಿಸಿರುವುದು ಅದ್ಭುತ ರಮ್ಯವಾಗಿದೆ. ಅವರ ಕ್ರಿಯಾತ್ಮಕವಾದ ರಾಜಕಾರಣ 1905ರಿಂದ 1910ರವರೆಗೆ ತೀರ ಸ್ವಲ್ಪ ಸಮಯ ಮಾತ್ರವಾಗಿತ್ತು. ಮುಂದೆ ಅವರು ಆಧ್ಯಾತ್ಮಿಕ ಹಾಗೂ ಯೋಗ ಸಾಧನೆಯ ಮಾರ್ಗವನ್ನು ಅನುಸರಿಸಿ ಪಾಂಡಿಚೇರಿಯಲ್ಲಿ ನೆಲೆಸಿದರು. ಆದರೆ ಈ 5 ವರ್ಷಗಳ ರಾಜಕಾರಣದ ಕಾಲಾವಧಿಯಲ್ಲಿ ಅವರು ತೇಜಪುಂಜ ಉಲ್ಕಾಪಾತದಂತೆ ಬೆಳಗಿ ಭಾರತದ ತರುಣರ ಮೇಲೆ ಒಂದು ಬಗೆಯ ಬಲಶಾಲಿಯಾದ ಪ್ರಭಾವವನ್ನು ಬೀರಿದರು. ಬಂಗಾಲದ ವಂಗಭಂಗ ವಿರೋಧಿ ಆಂದೋಲನವು ಇವರ ವಿಚಾರಧಾರೆಯ ಮೇಲೆ ಬಲವನ್ನು ಪಡೆದುಕೊಂಡಿತ್ತು. ಮುಂದೆ ಇದೇ ಮಹಾತ್ಮ ಗಾಂಧಿಯವರ ಆಂದೋಲನಕ್ಕೆ ನಾಂದಿಯಾಗಿತ್ತು. ಇದುವರೆಗೆ ಪಾಂಡಿಚೇರಿಯ ಲೆಫ್ಟಿನೆಂಟ್ ಗವರ್ನರ್ ಶ್ರೀ ಬಿ ಡಿ ಜತಿ ಅವರಿಂದ ಕ್ರಾಂತಿಕಾರಿ ಆಂದೋಲನ ಪಿತ ಶ್ರೀ ಅರವಿಂದರು ಎಂಬ ವಿಷಯವಾಗಿ ಭಾಷಣ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಮುಂದೆ ಶರಣರ ಶಿವಯೋಗ ಮತ್ತು ಶ್ರೀ ಅರವಿಂದರ ಪೂರ್ಣಯೋಗ ಈ ವಿಷಯದ ಬಗ್ಗೆ ತಮ್ಮ ಚಿಂತನೆಗಳನ್ನು ಹಂಚಿಕೊಳ್ಳಲಿರುವ ಡಾಕ್ಟರ್ ಎಚ್.ಟಿ. ಶೈಲಜಾ ಇವರ ಕಿರುಪರಿಚಯ. ಡಾಕ್ಟರ್ ಎಚ್.ಟಿ. ಶೈಲಜಾ ವಿಶ್ರಾಂತ ಪ್ರಾಧ್ಯಾಪಕರು, ಕನ್ನಡ ಸ್ನಾತಕೋತ್ತರ ವಿಭಾಗ, ಜೆಎಸ್ಎಸ್ ಸ್ವಾಯತ್ತ ಕಾಲೇಜು, ಮೈಸೂರು. ಗಣ್ಯ ಸಾಹಿತಿ ಡಾಕ್ಟರ್ ಎಚ್. ತಿಪ್ಪೇರುದ್ರಸ್ವಾಮಿ, ಸುಸಂಸ್ಕೃತ ಚಿಂತಕರು ಶ್ರೀಮತಿ ಗೌರಮ್ಮ ಇವರ ಸುಪುತ್ರಿ. ಇವರ ಜನನ ಶಿವಮೊಗ್ಗದಲ್ಲಿ. ಮೈಸೂರು ವಿಶ್ವವಿದ್ಯಾನಿಲಯದಿಂದ 1980ರಲ್ಲಿ ಕನ್ನಡ ಎಂಎ ಪದವಿಯನ್ನು ಪ್ರಥಮ ಶ್ರೇಣಿ, ದ್ವಿತೀಯ ರ್ಯಾಂಕ್ ಹಾಗೂ ಚಿನ್ನದ ಪದಕದೊಂದಿಗೆ ಪಡೆದರು. 2012ರಲ್ಲಿ ಕನ್ನಡದಲ್ಲಿ ವೀರಭದ್ರ ದೇವರ ಸಾಹಿತ್ಯ ಕುರಿತು ಪಿಎಚ್ಡಿ ಪದವಿ ಪಡೆದರು. ಜೆಎಸ್ಎಸ್ ಪದವಿ ಕಾಲೇಜಿನಲ್ಲಿ ಉಪನ್ಯಾಸಕಿಯಾಗಿ, ರೀಡರ್ ಆಗಿ, ಸಹ ಪ್ರಾಧ್ಯಾಪಕರಾಗಿ, ವಿಭಾಗದ ಮುಖ್ಯಸ್ಥರಾಗಿ ಹಾಗೂ ಸ್ನಾತಕೋತ್ತರ ವಿಭಾಗದ ಸಂಯೋಜಕರಾಗಿ 37 ವರ್ಷಗಳ ಸೇವೆ ಸಲ್ಲಿಸಿ 2018ರಲ್ಲಿ ನಿವೃತ್ತರಾಗಿದ್ದಾರೆ. ಮೈಸೂರು ಆಕಾಶವಾಣಿಯಲ್ಲಿ ಇವರ ಚಿಂತನೆಗಳು, ನಾಟಕ ಭಾಷಣಗಳು ಪ್ರಸಾರವಾಗಿವೆ. ನಾಡಿನ ಅನೇಕ ಗಣ್ಯ ಕೃತಿಗಳಲ್ಲಿ 60ಕ್ಕೂ ಹೆಚ್ಚು ಲೇಖನಗಳು ಪ್ರಕಟವಾಗಿವೆ.
3 ಜೀವನ ಚರಿತ್ರೆಗಳು, 1 ವ್ಯಕ್ತಿಚಿತ್ರ, 1 ವಿಮರ್ಶ ಸಂಕಲನ, 1 ಶ್ರದ್ಧಾಂಜಲಿಯ ಕೃತಿ, 1 ಸಂಸ್ಮರಣ ಗ್ರಂಥ, 30 ಸಂವಾದಿತ ಕೃತಿಗಳು ಇವರಿಂದ ರಚನೆಯಾಗಿವೆ. ಡಾಕ್ಟರ್ ಎಚ್ ತಿಪ್ಪರುದ್ರಸ್ವಾಮಿಯವರ ಸಮಗ್ರ ಸಾಹಿತ್ಯ ಮಾಲೆಯ 18 ಸಂಪುಟಗಳ ಸಂಪಾದಕರಾಗಿ 4 ಸಂಪುಟಗಳನ್ನು ಹೊರತಂದಿದ್ದಾರೆ. 1978ರಿಂದ ಪ್ರಗತಿಪರ ಮಹಿಳಾ ವೇದಿಕೆ, ಸಮತಾ ವೇದಿಕೆ ಸದಸ್ಯರಾಗಿ, 1995ರಿಂದ ಕನ್ನಡ ವಿಕಾಸ ಶೈಕ್ಷಣಿಕ ಸಾಮಾಜಿಕ ಸಾಂಸ್ಕೃತಿಕ ಸಂಸ್ಥೆಯ ಧರ್ಮದರ್ಶಿಗಳಾಗಿ, 1987ರಿಂದ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಸದಸ್ಯೆಯಾಗಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯೆಯಾಗಿ, ನೀಲಗಂಗಾ ಮಹಿಳಾ ಬಳಗ, ಶಿವರಾತ್ರೀಶ್ವರ ಮಹಿಳಾ ಬಳಗ, ಕದಳಿ ಮಹಿಳಾ ವೇದಿಕೆ ಸದಸ್ಯೆ, ಕನ್ನಡ ಕ್ರಿಯಾ ಸಮಿತಿ ಸದಸ್ಯರಾಗಿ ಇವರು ಸೇವೆ ಸಲ್ಲಿಸಿದ್ದಾರೆ. 2004ರಲ್ಲಿ ಮೈಸೂರು ರೋಟರಿ ಉತ್ತರದವರಿಂದ ಆದರ್ಶ ಶಿಕ್ಷಕಿ ಪ್ರಶಸ್ತಿಯನ್ನು, 2018ರಲ್ಲಿ ಬೆಂಗಳೂರಿನ ಡಿಎಸ್ ಮ್ಯಾಕ್ಸ್ ಸಂಸ್ಥೆಯ 63ನೇ ರಾಜ್ಯೋತ್ಸವದ ಡಿಎಸ್ ಮ್ಯಾಕ್ಸ್ ಸಾಹಿತ್ಯ ಪ್ರಶಸ್ತಿಯನ್ನು, 2018ರಲ್ಲಿ ಶಾರದಾ ಮಹಿಳಾ ಬಳಗದಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಸಾಧಕ ಮಹಿಳಾ ಸನ್ಮಾನವನ್ನು, 2020ರಲ್ಲಿ ಲಯನ್ಸ್ ಕ್ಲಬ್ ಆಫ್ ಮೈಸೂರ್ ಮಿಲೇನಿಯಂ ಅವರಿಂದ ಆದರ್ಶ ಶಿಕ್ಷಣ ಪ್ರಶಸ್ತಿ, ನಾಡಿನ ಗಣ್ಯರಿಂದ ಪೂಜ್ಯರಿಂದ ಗೌರವ ಸನ್ಮಾನಗಳಿಗೆ ಭಾಜನರಾಗಿರುತ್ತಾರೆ. ಮುಂದಿನ ಕಾರ್ಯಕ್ರಮ ಡಾಕ್ಟರ್ ಶೈಲಜಾ ಇವರಿಂದ ಚಿಂತನೆಗಳು, ಶರಣರ ಶಿವಯೋಗ ಮತ್ತು ಶ್ರೀ ಅರವಿಂದರ ಪೂರ್ಣಯೋಗ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ನನಗೆ ಮತ್ತಾರು ಇಲ್ಲವಯ್ಯ. ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು ನೀವೇ ಪ್ರಮಾಣ. ಮೊದಲಿಗೆ ತಂದೆ ತಾಯಿಗಳಿಗೆ, ಗುರುಗಳಿಗೆ ಶರಣು ಶರಣಾರ್ಥಿಗಳು. ಬಸವ ಸಮಿತಿ ಆನ್ಲೈನ್ ಅರವಿಂದ ಮನೆ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ ಸನ್ಮಾನ್ಯ ಶ್ರೀ ಅರವಿಂದ ಜತ್ತಿ ಅಣ್ಣನವರಿಗೆ, ಸಹಕರಿಸಿದ ಬಸವ ಸಮಿತಿಯ ಭುವನೇಶ್ವರಿ ಹಾಗೂ ಇತರ ಎಲ್ಲಾ ಶರಣ ಬಂಧುಗಳಿಗೂ, ಆನ್ಲೈನ್ನಲ್ಲಿ ವೀಕ್ಷಿಸುತ್ತಿರುವ ಎಲ್ಲ ಸಹೃದಯ ಶರಣ ಶರಣೆಯರಿಗೂ ನನ್ನ ಹೃತ್ಪೂರ್ವಕವಾದ ಶರಣು ಶರಣಾರ್ಥಿಗಳು. ಸೃಷ್ಟಿಯ ಜೀವ ವಿಕಾಸದ ಕಿರೀಟ ಮನುಷ್ಯ ಅಂತ ಹೇಳ್ತೀವಿ. ಆದ್ರೆ ಇಂದು ಮನುಷ್ಯ ಈ ಪಟ್ಟಕ್ಕೆ ಅರ್ಹನಾಗಿದ್ದಾನೆಯೇ ಎಂಬುದು ಚಿಂತಿಸಬೇಕಾದ ಪ್ರಶ್ನೆಯಾಗಿದೆ. ಹಾಗಾದರೆ ನಮ್ಮ ಮುಂದಿನ ಭವಿಷ್ಯವೇನು ಎಂಬುದು $1 ಮಿಲಿಯನ್ ಪ್ರಶ್ನೆಯಾಗಿದೆ. ಆದರೆ ಈ ಸೃಷ್ಟಿಯನ್ನು ಸುಖ ಶಾಂತಿ ನೆಮ್ಮದಿಯ ತಾಣವನ್ನಾಗಿಸಬೇಕಾದ ಅಗತ್ಯ ಎಂದಿಗಿಂತಲೂ ಇಂದು ಹೆಚ್ಚಾಗುತ್ತಿದೆ. ಮನುಷ್ಯರ ಮನಸ್ಸು ಆ ದಿಕ್ಕಿನಲ್ಲಿ ಇನ್ನೂ ಬೆಳೆಯಬೇಕಾಗಿದೆ. ಮಾನವ ಪ್ರಜ್ಞೆ ವಿಶ್ವ ಪ್ರಜ್ಞೆಯಾಗಿ ದಿವ್ಯ ಜೀವನವಾಗಿ ಮಾರ್ಪಡಬೇಕು ಎಂಬುದು ಆಧುನಿಕ ಮಹಾನ್ ಚಿಂತಕ, ಸಾಹಿತಿ, ಮಾನವತಾವಾದಿ, ದಾರ್ಶನಿಕ, ತತ್ವಜ್ಞಾನಿ ಶ್ರೀ ಅರವಿಂದರ ಚಿಂತನೆಯಾಗಿದೆ. ಇಂದಿನ 21ನೇ ಶತಮಾನದ ಅತ್ಯಂತ ವೈಚಾರಿಕ, ವೈಜ್ಞಾನಿಕ, ತಾಂತ್ರಿಕ ಯುಗದಲ್ಲಿ ಅದನ್ನು ಸಾಧ್ಯವಾಗಿಸಬಹುದಾದ ಅಮೋಘ ಕೊಡುಗೆಗಳಂತೆ ಕಾಣಿಸುತ್ತಿವೆ ಶರಣರ ಶಿವಯೋಗ ಮತ್ತು ಅರವಿಂದರ ಪೂರ್ಣಯೋಗ ಪರಿಕಲ್ಪನೆಗಳು. ಇವು ಎಲ್ಲ ಮನುಷ್ಯರನ್ನೂ ಸಾಧಕರನ್ನಾಗಿಸಿ ಪರಿಪೂರ್ಣತೆಯತ್ತ ಕೊಂಡೊಯ್ಯಬಲ್ಲ ಬದುಕಿನ ಅಪೂರ್ವ ಮಾರ್ಗಗಳಾಗಿವೆ. ತಾವು ಪ್ರತಿಪಾದಿಸಿದ ಈ ಮಾರ್ಗಗಳಲ್ಲಿ ಮೊದಲಿಗೆ ತಾವೇ ಸ್ವತಃ ನಡೆದು ಮಹಾನ್ ಅನುಭಾವಿಗಳಾಗಿ, ಯೋಗಿಗಳಾಗಿ, ಸಂತರಾಗಿ ಬಾಳಿ ಬದುಕಿದವರು ಶರಣರು ಮತ್ತು ಅರವಿಂದರು. 19-20ನೇ ಶತಮಾನದಲ್ಲಿ ಬಾಳಿ ಬದುಕಿದ ಅರವಿಂದರು ಹುಟ್ಟು ಪ್ರತಿಭಾವಂತರು. ಅವರು ಫ್ರೆಂಚ್, ಲ್ಯಾಟಿನ್, ಗ್ರೀಕ್, ಇಂಗ್ಲಿಷ್, ಸಂಸ್ಕೃತ, ಗುಜರಾತಿ, ಮರಾಠಿ, ಬೆಂಗಾಲಿ ಹೀಗೆ ಬಹುಭಾಷಾ ವಿಶಾರದರಾಗಿ ಆ ಎಲ್ಲ ಭಾಷೆಯ ಸಾಹಿತ್ಯಗಳ ತಲಸ್ಪರ್ಶಿ ಅಧ್ಯಯನವನ್ನು ಮಾಡಿದ ಮಹಾನ್ ಸಾಹಿತಿಗಳು. ಲೋಕಬಂಧು ಚಿತ್ತರಂಜನ್ ದಾಸ್, ಗುರುವರಿಯ ರವೀಂದ್ರನಾಥ ಟಾಗೋರ್ ರಂತಹ ಗಣ್ಯರು ಪಾಂಡಿಚೇರಿಗೆ ಹೋಗಿ ಅರವಿಂದರನ್ನು ಭೇಟಿ ಮಾಡಿದ್ದರು. ಅವರ ವರ್ಚಸ್ಸು, ತಪಸ್ಸಿದ್ಧಿ ಜಗದ್ವ್ಯಾಪಿಯಾಗಿದೆ. ಪಾಂಡಿಚೇರಿಯ ಅವರ ಆಶ್ರಮ ಅಂತಾರಾಷ್ಟ್ರೀಯ ಸೌಹಾರ್ದತೆ ಮತ್ತು ಭ್ರಾತೃತ್ವದ ಕೇಂದ್ರವಾಗಿದೆ. ಅವರ ಬದುಕಿನ ಚಿಂತನೆಯ ಸಾಧನೆ ಎಲ್ಲ ಇಡೀ ಮನುಕುಲದ ಸಾಮೂಹಿಕ ಉದ್ಧಾರಕ್ಕಾಗಿಯೇ ನಡೆಸಿದುದಾಗಿದೆ.
ಸಾಮೂಹಿಕ ಮನಸ್ಸಿನ ಜಾಗೃತಿಗಾಗಿಯೇ ಅವರು ಏಕಾಂತದಲ್ಲಿ ಸತತ 40 ವರ್ಷಗಳ ನಿರಂತರ ಅಧ್ಯಯನಾದಿ ಚಿಂತನಾತ್ಮಕ ಮಾನಸಿಕ ಯೋಗ ಸಾಧನೆಯನ್ನು ಕೈಗೊಂಡರು. ಅದರ ಫಲವನ್ನು ಅಸಂಖ್ಯ ಕೃತಿಗಳ ರೂಪದಲ್ಲಿ ಕೊಟ್ಟಿದ್ದಾರೆ. ಅಂತೆಯೇ 12ನೇ ಶತಮಾನದ ಶರಣರ ಬದುಕು, ಬರಹ, ಸಾಧನೆಗಳು ಇಂದು ಇಡೀ ಜಗತ್ತಿನ ಗಮನವನ್ನು ಸೆಳೆಯುವಂತಹುದು. 12ನೇ ಶತಮಾನ ಕರ್ನಾಟಕದ, ಭಾರತದ, ಅಷ್ಟೇ ಏಕೆ ಜಗತ್ತಿನ ಇತಿಹಾಸದಲ್ಲಿಯೇ ಪ್ಲಾಟಿನಂ ಅಕ್ಷರಗಳಲ್ಲಿ ಬರೆದಿಡಬೇಕಾದಂತಹುದು. ಆ ಕಾಲದಲ್ಲಿ ಸಾಮೂಹಿಕ ಮನುಕುಲದ ಉದ್ಧಾರಕ್ಕಾಗಿಯೇ ಅವತರಿಸಿದ ಅವತಾರ ಪುರುಷನಂತೆ, ಕಾರಣಿಕ ವ್ಯಕ್ತಿಯಂತೆ ಬಂದ ಜಗಜ್ಯೋತಿ ಶ್ರೀ ಬಸವೇಶ್ವರರು ತಮ್ಮ ಸುತ್ತಮುತ್ತಲಿನ ಜನರ ಅಂಧಕಾರವನ್ನು ಕಳೆದು ಹೊಸ ಬದುಕಿನ ಆಶಾ ಜ್ಯೋತಿಯಾಗಿ ಕಂಗೊಳಿಸಿದರು. ಅವರ ನೇತೃತ್ವದಲ್ಲಿ ನಡೆದ ಶರಣರ ವಚನ ಚಳುವಳಿಯು ನಾ ಭೂತೋ ನಾ ಭವಿಷ್ಯತಿ ಎಂಬಂತೆ ಜಗತ್ತಿನ ಮೊಟ್ಟ ಮೊದಲ ಪ್ರಜಾಪ್ರಭುತ್ವ ಮಾದರಿಯ ಅನುಭವ ಮಂಟಪದ ಬದುಕನ್ನು ರೂಢಿಗೆ ತಂದಿತು. ಮಹಾನ್ ಸಾಹಿತಿಗಳಾಗಿ, ದಾರ್ಶನಿಕರಾಗಿ, ಯೋಗಿಗಳಾಗಿ, ಸಂಸಾರಿಗಳಾಗಿದ್ದೂ ಶ್ರೇಷ್ಠ ಸಂತರಾಗಿ, ಅದ್ಭುತ ಚಳುವಳಿಗಾರರಾಗಿ, ಸಮರ್ಥ ನಾಯಕರಾಗಿ, ರಕ್ತರಹಿತ ಕ್ರಾಂತಿಯ ರೂವಾರಿಗಳಾಗಿ, ಹೀಗೆ 10 ಹಲವು ಮಜಲುಗಳಲ್ಲಿ ಶರಣರು ಬಹುಮುಖ ವ್ಯಕ್ತಿತ್ವದ ಪ್ರತಿಭಾವಂತರಾಗಿ, ಸಾಧಕರಾಗಿ ಸಿದ್ಧಪುರುಷರಾದರು. ಸಮಾಜೋದ್ಧಾರವೇ ಅವರ ಏಕೈಕ ಗುರಿಯಾಗಿತ್ತು. ಅದಕ್ಕೆ ಪೂರಕವಾಗಿ ಹೊರಹೊಮ್ಮಿದ ಒಟ್ಟು ಶರಣರ ಸುಮಾರು 15,000 ವಚನಗಳ ಸಾಹಿತ್ಯವು ಮನುಕುಲಕ್ಕೆ ಚಿರಂತನವಾದ ಕೊಡುಗೆಯಾಗಿದೆ. ಶ್ರೀ ಅರವಿಂದರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಶರಣರು ತಮ್ಮ ಅದ್ಭುತ ಪ್ರಗತಿಪರ ಚಿಂತನೆಗಳನ್ನೆಲ್ಲ ಸಾಮೂಹಿಕವಾಗಿ ಬಸವ ಕಲ್ಯಾಣದಲ್ಲಿ ಜಾರಿಗೊಳಿಸಿ ಜನಜಾಗೃತಿಯನ್ನು ಉಂಟು ಮಾಡಿದ ಅಪೂರ್ವ ಕಾಲಘಟ್ಟ 12ನೇ ಶತಮಾನ. ಅದಕ್ಕೆ ಅವರು ಬಳಸಿಕೊಂಡ ಮಾಧ್ಯಮ ಜನಸಾಮಾನ್ಯರು ಮಾತನಾಡುವ ಕನ್ನಡ ಭಾಷೆ. ಇಷ್ಟಲಿಂಗವನ್ನು ಕೇಂದ್ರವಾಗಿಟ್ಟುಕೊಂಡು ಅದರ ಉಪಾಸನೆಯ ಮೂಲಕ ಮಾನಸಿಕ ವಿಕಾಸದ ತುತ್ತ ತುದಿಯನ್ನೇರಿದ ಶಿವಯೋಗದ ಸಾಧನೆಯ ಮೂಲಕ ಅಂತರಂಗ ಬಹಿರಂಗ ಸಿದ್ಧಿಯನ್ನು ಸಾಧಿಸಿದರು. ಈ ಶಿವಯೋಗದ ಸ್ವರೂಪವನ್ನು ಅರವಿಂದರ ಪೂರ್ಣಯೋಗದ ಹಿನ್ನೆಲೆಯಲ್ಲಿ ತುಲನಾತ್ಮಕ ಸ್ವರೂಪದಲ್ಲಿ ಅರಿಯುವ ಪ್ರಯತ್ನವೇ ಈ ಭಾಷಣ. ಅರವಿಂದರ ಬೌದ್ಧಿಕ ಸಾಧನೆ ಮತ್ತು ಆಧ್ಯಾತ್ಮಿಕ ದರ್ಶನ ಆಧುನಿಕ ಯುಗದ ಆಶ್ಚರ್ಯಗಳಲ್ಲೊಂದು ಎನ್ನುವಷ್ಟರ ಮಟ್ಟಿಗೆ ಆಳವಾದುದು, ವ್ಯಾಪಕವಾದುದು ಮತ್ತು ಬಹು ಎತ್ತರವಾದುದು. ಅರವಿಂದರು ಭಾರತೀಯ ಪರಂಪರೆಯ ಹಿನ್ನೆಲೆಯಲ್ಲಿ ಜಗತ್ತಿನ ತತ್ವಜ್ಞಾನಿಗಳನ್ನೆಲ್ಲ ತಮ್ಮ ವಿಚಾರದ ಮೂಸೆಯಲ್ಲಿ ಕರಗಿಸಿ ಮಾನವತೆಯ ಆಂತರಿಕ ಮುನ್ನಡೆಗೆ ಮಹತ್ ದರ್ಶನದ ಹೆದ್ದಾರಿಯನ್ನು ತಮ್ಮ ಕೃತಿಗಳ ಮೂಲಕ ರೂಪಿಸಿದರು. ಅವರ ಸಾಧನೆಯ ಮಾರ್ಗವನ್ನು ಪೂರ್ಣಯೋಗ ಎಂದು ಕರೆದರು. ಅದರ ಉದ್ದೇಶ, ಆಶಯ, ಮುನ್ನಡೆಯ ವಿವಿಧ ಹಂತಗಳಲ್ಲಿ ಕಾಣುವ ಅದರ ಬೆಳವಣಿಗೆ ಅದು ಹಿಂದಿನ ಎಲ್ಲ ಯೋಗಗಳ ಸಮನ್ವಯವಾಗಿದ್ದು ಅದನ್ನೂ ಮೀರಿದ ಅದರ ಪೂರ್ಣ ದೃಷ್ಟಿ. ಇವುಗಳನ್ನು ಗಮನಿಸುತ್ತಾ ಹೋದಾಗ ಶರಣ ಮಾರ್ಗದ ಶಿವಯೋಗದ ಚಿತ್ರವೇ ಅಲ್ಲಿ ಬೇರೊಂದು ರೂಪದಿಂದ ಸುರುಳಿ ಬಿಚ್ಚುತ್ತಿರುವಂತೆ ಕಾಣುತ್ತದೆ. ಬಸವಾದಿ ಶರಣರ, ಅದರಲ್ಲಿಯೂ ಮುಖ್ಯವಾಗಿ ಅಲ್ಲಮ ಪ್ರಭುವಿನ ಯೌಗಿಕ ನಿಲುವನ್ನು, ಜೀವನ ದೃಷ್ಟಿಯನ್ನೂ ಗಮನಿಸಿದರೆ ಅವರ ಆ ಶಿವಯೋಗವೇ ಆಧುನಿಕ ಹಿನ್ನೆಲೆಯಲ್ಲಿ ಇಂದಿನ ಪೂರ್ಣ ಯೋಗವಾಗಿ ಮೈಬೆತ್ತಂತೆ ತೋರುತ್ತದೆ. ಅಷ್ಟೇ ಅಲ್ಲ, ಸಮಷ್ಟಿ ಸಾಧನೆಯ ಒಟ್ಟು ದೃಷ್ಟಿಯಿಂದ ನೋಡಿದಾಗ ಆ ಪೂರ್ಣ ಯೋಗ ಈ ಶಿವಯೋಗದ ವ್ಯಾಪ್ತಿ ವಿಸ್ತಾರಗಳನ್ನು ಪಡೆಯಲಾಗಲಿಲ್ಲವೆಂಬುದನ್ನೂ ಗುರುತಿಸಬಹುದು. ಪೂರ್ಣ ಯೋಗ ಕೇವಲ ಬೌದ್ಧಿಕತೆಗೆ ಸೀಮಿತವಾದರೆ ಶಿವಯೋಗ ಸಾರ್ವತ್ರಿಕ ಸಮಷ್ಟಿ ಯೋಗವಾಯಿತು. ಯೋಗ ಅನ್ನೋದು ಭಾರತೀಯ ಅಧ್ಯಾತ್ಮ ಪರಿಭಾಷೆಯಲ್ಲಿ ಅರ್ಥವತ್ತಾದ ಮತ್ತು ಶಕ್ತಿ ಸಮನ್ವಿತವಾದ ಒಂದು ಪದ. ಷಡ್ದರ್ಶನಗಳಲ್ಲಿ ಒಂದಾಗಿ ಬಂದಂತಹ ಈ ಯೋಗ ಆ ಮಿತಿಯನ್ನು ಮೀರಿ ಎಲ್ಲ ಸಾಧನೆಯ ಮೂಲ ಅಗತ್ಯ ಎನ್ನುವಷ್ಟರ ಮಟ್ಟಿಗೆ ವ್ಯಾಪ್ತಿಯನ್ನು ಪಡೆಯಿತು. ಯೋಗ ಚಿತ್ತ ವೃತ್ತಿ ನಿರೋಧ ಎಂಬ ಪತಂಜಲಿಯ ಯೋಗ ಸೂತ್ರದಲ್ಲಿ ಈ ಮಾತಿನ ಅರ್ಥ ವ್ಯಕ್ತವಾಗಿದೆ. ಚಿತ್ತವೃತ್ತಿಗಳನ್ನು ನಿರೋಧಿಸಿದರೆ ಜೀವಾತ್ಮನಿಗೆ ತನ್ನ ಸ್ಪಷ್ಟ ರೂಪ ಗೋಚರಿಸುತ್ತದೆ. ಆ ಮೂಲಕ ಜೀವಾತ್ಮ ಪರಮಾತ್ಮರ ಸಂಯೋಗ ಸಂಭವಿಸುತ್ತದೆ. ಇದು ಯೋಗದ ಕೊನೆಯ ಅರ್ಥವಾಗಿದ್ದರೂ ಅದನ್ನು ಪಡೆಯಲು ಕೈಗೊಳ್ಳುವ ಮಾರ್ಗವೂ ಯೋಗ ಪದದ ವ್ಯಾಪ್ತಿಯೊಳಗೆ ಬರುತ್ತದೆ. ಯೋಗದ ಕಲ್ಪನೆ ಹಿಂದೂ ಧರ್ಮದಲ್ಲಿ ಬಹುಪುರಾತನವಾದುದು. ಸದಾ ತರಂಗಿತವಾದ ಮನಸ್ಸನ್ನು ನಿಸ್ತರಂಗಗೊಳಿಸಿ ಅದರಿಂದ ಅದ್ಭುತವಾದ ಶಕ್ತಿಯನ್ನು ಪಡೆಯುವ ಒಂದು ರೀತಿಯ ಸಾಧನೆಯ ಪರಿಚಯ
ಕ್ರಿಸ್ತಪೂರ್ವ 800-700ರಷ್ಟು ಪೂರ್ವದಲ್ಲಿಯೇ ಇದ್ದಿತೆಂಬುದಕ್ಕೆ ಸಾಕ್ಷಿಗಳಿವೆ. ಅನಂತರ ಪತಂಜಲಿ ಅದನ್ನು ಸೂತ್ರ ರೂಪವಾಗಿ ಶಾಸ್ತ್ರೀಯವಾಗಿ ವಿವೇಚಿಸಿದ. ಭಗವದ್ಗೀತೆ ಯೋಗ ಎಂಬುದನ್ನು ವ್ಯಾಪಕವಾದ ಅರ್ಥದಲ್ಲಿ ಬಳಸಿತು. ಯೋಗ ಕರ್ಮಸು ಕೌಶಲಂ ಸಮತ್ವಂ ಯೋಗ ಮುಚ್ಯತೆ ಎಂದು ಮುಂತಾಗಿ ಅದು ಹೇಳುತ್ತದೆ. ಕೆಲಸವನ್ನು ಮಾಡಿಯೂ ಮಾಡದೇ ಇರುವ ನಿರ್ಲಿಪ್ತ ಸ್ಥಿತಿಯೇ ಯೋಗ ಎಂದು ಹೇಳುವ ಈ ಮಾತು ಮತ್ತು ಭಕ್ತಿ ಜ್ಞಾನ ಕರ್ಮಯೋಗಗಳನ್ನು ಕುರಿತು ಕೊಡುವ ಅದರ ವಿವರಗಳು ಯೋಗದ ಪರಿಕಲ್ಪನೆಯನ್ನು ಬೆಳೆಸಿದವು. ಮನಸ್ಸಿನ ಸಮತ್ವ ಸ್ಥಿತಿಯನ್ನು ಬೆಳೆಸುವುದಕ್ಕಿರುವ ಪ್ರಮುಖ ಸಾಧನಗಳಾಗಿ ಭಕ್ತಿ ಜ್ಞಾನ ಕರ್ಮಯೋಗಗಳು ಕೂಡ ಇಲ್ಲಿ ಕಂಡುಬರುತ್ತವೆ. ಆದರೆ ಯೋಗ ಎನ್ನುವುದನ್ನು ಪತಂಜಲಿ ಹೇಳುವಂತೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ ಈ ಸಾಧನಗಳಿಂದ ಮನಸ್ಸಿನ ಚಲನವಲನಗಳನ್ನು ತಡೆದು ಅದನ್ನು ಕೇಂದ್ರೀಕರಿಸಿ ಅದರಿಂದ ಪಡೆಯಬಹುದಾದ ಶಕ್ತಿ ಎಂಬ ಅರ್ಥದಲ್ಲಿ ತೆಗೆದುಕೊಂಡಾಗ ಯೋಗದಲ್ಲಿ ಸಾಮಾನ್ಯವಾಗಿ 4 ವಿಧಗಳನ್ನು ಗುರುತಿಸಬಹುದು. ಮಂತ್ರಯೋಗ, ಲಯಯೋಗ, ಹಠಯೋಗ ಮತ್ತು ರಾಜಯೋಗ ಎಂಬುದಾಗಿ. ಇವುಗಳಲ್ಲಿ ಮೊದಲನೆಯ 3 ದೇಹದಲ್ಲಿರುವ ಸುಪ್ತ ಶಕ್ತಿಯನ್ನು ಜಾಗೃತಗೊಳಿಸಿ ದೇಹದ ಮೇಲೆ ಪ್ರಭುತ್ವವನ್ನು ಸ್ಥಾಪಿಸುವುದಕ್ಕೆ ಹೆಚ್ಚು ಮಹತ್ವ ಕೊಡುತ್ತದೆ. ಆದರೆ ರಾಜಯೋಗ ಅವುಗಳಂತೆ ದೇಹದಂಡನೆಯನ್ನು ಹೇಳದೆ ಮನೋವೃತ್ತಿಗಳನ್ನು ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಹೆಚ್ಚಿನ ಗಮನ ಕೊಡುತ್ತದೆ. ಕೇವಲ ಅಲೌಕಿಕ ಶಕ್ತಿಗಳನ್ನೇ ಗುರಿಯಾಗಿಟ್ಟುಕೊಳ್ಳದೆ ಧ್ಯಾನ ಧಾರಣ ಸಮಾಧಿಗಳಿಂದ ಆತ್ಮ ಪರಮಾತ್ಮರ ಸಂಯೋಗ ಸಾಧನೆಯಲ್ಲಿ ಪೂರ್ಣತೆಯನ್ನು ಕಂಡುಕೊಳ್ಳಲು ಪ್ರಯತ್ನಿಸಿತು. ಭಕ್ತಿ ಯೋಗ ನಿಷ್ಕಾಮ ಪ್ರೇಮ ರೂಪವಾದ ಶರಣಾಗತಿಯಿಂದ ಇದನ್ನು ಸಾಧಿಸಲು ತೊಡಗುತ್ತದೆ. ಕರ್ಮಯೋಗ ಸುಖ ದುಃಖಗಳಲ್ಲಿ ಸಮತ್ವವನ್ನು ಕಾಯ್ದುಕೊಂಡು ಫಲಪದದ ಆಸೆ ಇಲ್ಲದೆ ನಿರ್ಲಿಪ್ತ ಕರ್ಮಗಳಿಂದ ಇದನ್ನು ಪಡೆಯಲು ಹವಣಿಸುತ್ತದೆ. ಜ್ಞಾನ ಯೋಗ ಸಾಧನ ಚತುಷ್ಟಯಗಳ ಅಂದರೆ ವಿವೇಕ ವೈರಾಗ್ಯ ಶಮದಮಾದಿ ಷಡ್ಗುಣಗಳು ಮುಮುಕ್ಷತ್ವಗಳ ಬೆಳವಣಿಗೆಯ ಮೂಲಕವಾದ ಅರಿವಿನ ಸಾಧನೆಯಿಂದ ಆ ಗುರಿಯತ್ತ ನಡೆಯುತ್ತದೆ. ಕೇವಲ ಭಕ್ತಿ ಭಾವುಕತೆಯಾದರೆ ಕೇವಲ ಜ್ಞಾನ ಶುಷ್ಕವಾಗುತ್ತದೆ. ಈ ಎರಡೂ ಇಲ್ಲದ ಕರ್ಮ ವ್ಯರ್ಥ ಶ್ರಮ ಎನಿಸಿಕೊಳ್ಳುತ್ತದೆ. ವಾಸ್ತವವಾಗಿ ಇವು 3 ಬೇರೆ ಬೇರೆಯಲ್ಲ. ಇವು ಪರಸ್ಪರ ಅವಲಂಬಿಗಳಾಗಿ ಪೂರಕವಾಗಿ ನಡೆಯಬೇಕಾಗುತ್ತದೆ. ಒಬ್ಬೊಬ್ಬ ಸಾಧಕನಲ್ಲಿಯೂ ಅವನ ಮನೋಧರ್ಮಕ್ಕನುಗುಣವಾಗಿ ಇವು ಹೆಚ್ಚು ಕಡಿಮೆ ಪ್ರಮಾಣದಲ್ಲಿರಬಹುದು. ಆದರೆ ಯೋಗ ಮಾರ್ಗ ಪೂರ್ಣ ಫಲದಾಯಕವಾಗಲು ಇವು 3 ಅವಶ್ಯಕ. ಈ ಸಮನ್ವಯವನ್ನೇ ಭಗವದ್ಗೀತೆ ಬೋಧಿಸಿತು. ಆಗಮಗಳೂ ಸಾರಿದವು. ಅನೇಕ ಪುರಾತನರು ಆಚರಿಸಿ ತೋರಿಸಿದರು. ಇದೆಲ್ಲದರ ತಳಹದಿಯ ಮೇಲೆ ಶರಣರು ಹೊಸದೊಂದು ಯೋಗ ಸೌಧವನ್ನೇ ನಿರ್ಮಿಸಿದರು. ತತ್ಸ್ಥಳಗಳ ಮುನ್ನಡೆಯಲ್ಲಿ ಕಂಡ ಅಂತರ್ವಿಕಾಸದ ದೃಷ್ಟಿ ಅವರ ಯೋಗ ಸಮನ್ವಯಕ್ಕೆ ತಳಹದಿಯಾಯಿತು. ಶಿವಯೋಗಕ್ಕೆ ಪೂರ್ಣಯೋಗಕ್ಕೆ ಇದು ಕಾರಣವಾಯಿತು. ಇಲ್ಲಿ ಯೋಗ ಸಮನ್ವಯ ಎಂದರೆ ಎಲ್ಲ ಯೋಗಗಳ ಕೇವಲ ಒಕ್ಕೂಟವಲ್ಲ, ಅಥವಾ ಒಂದಾದ ಮೇಲೊಂದರಂತೆ ಅವುಗಳ ಅನುಕ್ರಮವಾದ ಆಚರಣೆಯೂ ಅಲ್ಲ. ಸಾಧನೆಯ ಪ್ರಾರಂಭದಲ್ಲಿಯೇ ಎಲ್ಲ ಯೋಗಗಳ ಒಟ್ಟು ದೃಷ್ಟಿಯಿಂದ ಉಂಟಾದ ಮೂಲಭೂತವಾದ ಪರಿವರ್ತನೆ, ವ್ಯಕ್ತಿ ಉದ್ಧಾರದೊಡನೆ ಸಮಷ್ಟಿ ಹಿತವೂ ಸೇರಿಕೊಂಡು ಅವಿನಾಭಾವದಿಂದ ಅವು ವಿಕಾಸಗೊಳ್ಳುತ್ತಾ ಹೋಗುವಂತಹ ಜೀವನ ದರ್ಶನ ಮತ್ತು ಅದಕ್ಕನುಗುಣವಾದ ಧೋರಣೆಯಿಂದಲೇ ಈ ಯೋಗ ಸಾಧನೆ ಪ್ರಾರಂಭವಾಗುತ್ತದೆ. ವ್ಯಕ್ತಿಯ ಉದ್ಧಾರ ಸಮಷ್ಟಿಯ ಉದ್ಧಾರಕ್ಕೆ ಕಾರಣವಾಗಿರಬೇಕು ಎನ್ನುವುದು ಇದರ ತಳಹದಿ. ಅರವಿಂದರ ಪೂರ್ಣಯೋಗದ ಆಶಯವೂ ಇದೆ. ಅರವಿಂದರು ಯೋಗ ಸಮನ್ವಯವೆಂದರೇನೆಂಬುದನ್ನು ಮತ್ತು ಆ ಸಮನ್ವಯ ಏಕೆ ಬೇಕೆಂಬುದನ್ನು ಅನೇಕ ಕಡೆಗಳಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಒಟ್ಟು 1000 ಪುಟಗಳ ಸಿಂಥಸಿಸ್ ಆಫ್ ಯೋಗ ಎಂಬ ತಮ್ಮ ಕೃತಿಯ 2 ಸಂಪುಟಗಳಲ್ಲಿ ಯೋಗ ಸಮನ್ವಯದ ಸ್ವರೂಪವನ್ನು, ಅದರಿಂದ ತಾವು ಕಂಡುಕೊಂಡ ಪೂರ್ಣ ಯೋಗದ ಅಂದರೆ ಇಂಟಿಗ್ರಲ್ ಯೋಗ ಪೂರ್ಣ ದೃಷ್ಟಿಯನ್ನು ದೀರ್ಘವಾಗಿ ವಿವೇಚಿಸಿದ್ದಾರೆ. An undiscriminating combination in block would not be a synthesis but a confusion ಎನ್ನುತ್ತಾರೆ. ಮತ್ತು ಸಮನ್ವಯವೆಂದರೇನೆಂಬುದನ್ನು ಬಹಳ ಅರ್ಥವತ್ತಾಗಿ ವಿವರಿಸುತ್ತಾರೆ. ಅದು ಎಲ್ಲ ಯೋಗಗಳ ಕೇಂದ್ರ ಶಕ್ತಿ ಏನೆಂಬುದನ್ನು ಕಂಡುಕೊಂಡು ಆ ವಿವಿಧ ಮಾರ್ಗಗಳ ಹಿಂದಿರುವ ಮೂಲ ಆಶಯ ಈಡೇರುವಂತಹ ಸಮಗ್ರ ದರ್ಶನದಿಂದ ಉಂಟಾಗುವ ಬದಲಾವಣೆ,
ಮೂಲಭೂತ ಧೋರಣೆಯಲ್ಲಿಯೇ ಆಗುವ ಬದಲಾವಣೆ ಇದು. ಇದರಿಂದ ತನಗೂ ಸಮಾಜಕ್ಕೂ ಇರುವ ಸಂಬಂಧ ಪರಿವರ್ತಿತವಾಗುತ್ತದೆ. ತನ್ನ ಬೆಳವಣಿಗೆಯ ಜೊತೆಯಲ್ಲಿಯೇ ಸಮಾಜವನ್ನೂ ಕರೆದೊಯ್ಯುವ ಶಕ್ತಿಯನ್ನು ಆತ ಪಡೆಯುತ್ತಾನೆ. ಹಾಗೆ ಆ ಶಕ್ತಿಯನ್ನು ಪಡೆಯುವುದಕ್ಕಾಗಿಯೇ ಪೂರ್ಣ ಯೋಗ ಅಥವಾ ಯೋಗ ಸಮನ್ವಯ ಅಗತ್ಯವಾಗುತ್ತದೆ. ಈ ಪ್ರಪಂಚದಿಂದ ಬಿಡುಗಡೆಯನ್ನು ಪಡೆಯುವುದಷ್ಟೇ ಉದ್ದೇಶವಾಗಿದ್ದರೆ ಆಗ ಸಮನ್ವಯದ ಅಗತ್ಯವೇ ಇಲ್ಲ ಎನ್ನುತ್ತಾರೆ. If indeed our aim be only an escape from the world to God, synthesis is unnecessary and a waste of time ಎಂಬುದು ಅವರ ಹೇಳಿಕೆ. ಹಾಗೆಯೇ ಮುಂದುವರಿಸುತ್ತಾ ಸಮನ್ವಯ ಏಕೆ ಬೇಕೆಂಬುದನ್ನು ಹೀಗೆ ಸ್ಪಷ್ಟಪಡಿಸಿದ್ದಾರೆ. But if our aim be transformation of our integral being in the terms of God's existence, it is then that a synthesis become necessary. ಅಂದರೆ ನಮ್ಮ ಪೂರ್ಣ ವ್ಯಕ್ತಿತ್ವದ ಪರಿವರ್ತನೆಯಿಂದ ದೈವಿಕವಾದ ಅಸ್ತಿತ್ವವನ್ನು ಪಡೆಯುವುದು ನಮ್ಮ ಗುರಿಯಾಗಿದ್ದರೆ ಆಗ ಸಮನ್ವಯ ಅಗತ್ಯವಾಗುತ್ತದೆ. ಇಲ್ಲಿ ಸಮನ್ವಯದ ಗುರಿ ವೈಯಕ್ತಿಕ ಉದ್ಧಾರ ಮಾತ್ರವೇ ಅಲ್ಲ, ವೈಯಕ್ತಿಕವಾದ ಪರಿವರ್ತನೆಯಿಂದ ಸಾಮಾಜಿಕ ಹಿತವೂ ಸಾಧಿತವಾಗಬೇಕಾಗುತ್ತದೆ. ಇನ್ನೊಂದು ಬಹಳ ಮುಖ್ಯವಾದ ಸಾಮ್ಯವನ್ನು ಪ್ರಾರಂಭದಲ್ಲಿಯೇ ನೋಡಬೇಕು. ಈ ವಿಚಾರದಲ್ಲಿ ಶಿವಯೋಗಕ್ಕೂ ಪೂರ್ಣಯೋಗಕ್ಕೂ ಎಷ್ಟರ ಮಟ್ಟಿಗೆ ಹೋಲಿಕೆ ಇದೆ ಎಂದರೆ, ಪೂರ್ಣಯೋಗಕ್ಕೆ ಶಿವಯೋಗವೇ ಮೂಲ ಮಾತೃಕೆ ಏನೋ ಎನ್ನುವಷ್ಟರ ಮಟ್ಟಿಗೆ ಕಾಣುತ್ತದೆ. ಅದೆಂದರೆ ಈ ಎರಡರಲ್ಲಿಯೂ ಕಂಡು ಬರುವ ಉತ್ತರಣ ಮತ್ತು ಅವತರಣ ಪ್ರಕ್ರಿಯೆಯ ಪರಿಕಲ್ಪನೆ. ಇದನ್ನು ಅರವಿಂದರು ಮತ್ತೆ ಮತ್ತೆ ಸ್ಪಷ್ಟಪಡಿಸುತ್ತಾರೆ. ಪೂರ್ಣ ಯೋಗದಲ್ಲಿ ಸಾಧಕ ಅತೀತವಾದ ದೈವಿಕ ನಿಲುವನ್ನು ಪಡೆದ ಮೇಲೆ ಅಲ್ಲಿಯೇ ನಿಲ್ಲದೆ ಮತ್ತೆ ಈ ಪ್ರಪಂಚಕ್ಕೆ ಇಳಿದು ಬರುತ್ತಾನೆ. ಈ ವಿಶ್ವಾನುಭವದ ನಿಚ್ಚಣಿಕೆಯಲ್ಲಿ ಏರುವ ಮತ್ತು ಇಳಿಯುವ ಈ ಆಧ್ಯಾತ್ಮಿಕ ಸ್ವಾತಂತ್ರ್ಯ ಆತನ ಸಹಜ ಸ್ಥಿತಿಯಾಗುತ್ತದೆ. ಮುಂದುವರಿದು ಈ ಪೂರ್ಣ ಯೋಗ ದ್ವಿಮುಖವಾದ ಸಂಚಾರವನ್ನುಳ್ಳದ್ದು, ಉತ್ತರಣ ಮತ್ತು ಅವತರಣ ಕ್ರಿಯೆಗಳಿಂದ ಕೂಡಿದ್ದು. ಉತ್ತರಣ ಊರ್ಧ್ವಗಾಮಿಯಾಗಿ ಹಂತದಿಂದ ಹಂತಕ್ಕೆ ಮೇಲೇರುವ ಕ್ರಿಯೆ. ಈ ಅತೀತ ಪ್ರಜ್ಞೆಯ ಅತ್ಯುನ್ನತ ಸ್ತರಕ್ಕೇರಿದ ಮೇಲೆ ಅದು ಅಲ್ಲಿಯೇ ನಿಲ್ಲುವುದಿಲ್ಲ. ಆ ಶಕ್ತಿಯನ್ನು ಒಳಗೊಂಡು ಕೆಳಗಿಳಿದು ಬರುವುದು ಅವತರಣ ಕ್ರಿಯೆ. ಆ ಶಕ್ತಿ ಮನಸ್ಸು ಮತ್ತು ಪ್ರಾಣಗಳಿಗೆ ಹರಿಯುವುದು ಮಾತ್ರವಲ್ಲ, ಕೊನೆಯಲ್ಲಿ ಈ ಭೌತ ದೇಹಕ್ಕೂ ಹರಿದು ಅದರ ಒಟ್ಟು ಪರಿವರ್ತನೆಗೆ ಕಾರಣವಾಗುತ್ತದೆ. ಅಂತಹ ಅತಿಮಾನಸ ಶಕ್ತಿಯನ್ನು ಪಡೆಯುವುದೇ ಪೂರ್ಣ ಯೋಗದ ಗುರಿ. ಇದನ್ನು ನೋಡುತ್ತಿದ್ದಂತೆಯೇ ಷಟ್ಸ್ಥಲ ಮಾರ್ಗದ 6 ಮೆಟ್ಟಲಿನ ಊರ್ಧ್ವಮುಖ ಕ್ರಿಯೆ ಥಟ್ಟನೆ ನಮ್ಮ ಮನಸ್ಸಿನ ಮುಂದೆ ಸುಳಿಯುತ್ತದೆ. ಉತ್ತರಣ ಅವತರಣ ಕ್ರಿಯೆಗಳೆರಡರ ಒಂದು ಲೀಲಾ ವಿನ್ಯಾಸ ಶಿವಯೋಗದ ಈ ಷಟ್ಸ್ಥಲ ಮಾರ್ಗದಲ್ಲಿದೆ. ಷಟ್ಸ್ಥಲದ ಕಲ್ಪನೆ ಮೊದಲು ಪ್ರಾರಂಭವಾಗುವುದೇ ಅವತರಣ ಕ್ರಿಯೆಯಿಂದ. ಏಕಾಖಂಡವಾದ ಪರಶಿವ ತತ್ವ ತನ್ನ ಶಕ್ತಿಯ ನೆನಹಿನಿಂದ ಅಂಗ ಮತ್ತು ಲಿಂಗ ಎಂದು ಎರಡಾಯಿತು. ಇವು ಒಂದೊಂದು 3 ಆಗಿ ಮತ್ತೆ ಆ 3 ಸ್ಥಳಗಳು 6 ಆಗಿ ಪರಿಣಮಿಸಿದ ಅವತರಣ ಕ್ರಿಯೆ ವಿಶೇಷವಾಗಿದೆ. ಹೀಗೆ ಆ ಮೂಲ ಪರಶಿವ ತತ್ವದಿಂದ ಈ ಅಂಗ ಶಕ್ತಿ ವಿಶಿಷ್ಟವಾಗಿ ಇಳಿದು ಬಂದಿದೆ. ಉಪಾಸಕನಾದ ಈತನಿಗೆ ಮತ್ತೆ ಉತ್ತರಣ ಕ್ರಿಯೆಯಲ್ಲಿ ನೆರವಾಗುವುದಕ್ಕಾಗಿ ಉಪಾಸ್ಯವಾದ ಲಿಂಗವೂ ಬಂದಿದೆ. ಆ ಲಿಂಗದ ಉಪಾಸನೆಯಿಂದ ಭಕ್ತಸ್ಥಲದಲ್ಲಿರುವ ಅಂಗ ಬೆಳೆಯುತ್ತಾ 6 ನಿಚ್ಚಣಿಕೆಗಳ ಈ ಷಟ್ಸ್ಥಲ ಮಾರ್ಗದಲ್ಲಿ ಮೇಲೇರುತ್ತಾ ಹೋಗುತ್ತಾನೆ. ತುತ್ತ ತುದಿಯಾದ ಐಕ್ಯ ಸ್ಥಳದ ನಿಲುವನ್ನು, ಅಂದರೆ ಅರವಿಂದರು ಹೇಳುವ ಅತಿಮಾನಸ ಸ್ಥಿತಿಯನ್ನು ಪಡೆದ ಮೇಲೆ ಅಲ್ಲಿಯೇ ನಿಲ್ಲುವುದಿಲ್ಲ. ಆ ಶಕ್ತಿಯನ್ನು ಒಳಗೊಂಡು ಲೋಕಹಿತಕ್ಕಾಗಿ ಐಕ್ಯ ಸ್ಥಳದಿಂದ ಶರಣಸ್ಥಳಕ್ಕೆ ಮತ್ತು ಇನ್ನೂ ಕೆಳಗಿನ ಮೆಟ್ಟಲುಗಳಿಗೆ ಇಳಿಯುತ್ತಾನೆ. ವೈಯಕ್ತಿಕ ಅನುಸಂಧಾನದಲ್ಲಿ ಮತ್ತೆ ಮೇಲೇರುತ್ತಾನೆ. ಅರವಿಂದರು ಹೇಳುವ ಉತ್ತರಣ ಮತ್ತು ಅವತರಣ ಕ್ರಿಯೆಗಳು ಲೀಲಾಜಾಲವಾಗುತ್ತದೆ. ಇದನ್ನು ಷಟ್ಸ್ಥಳಗಳ ಇನ್ನೂ ವಿವರವಾದ ಪರಿಶೀಲನೆಯ ಹಿನ್ನೆಲೆಯಲ್ಲಿ ಮತ್ತಷ್ಟು ಸ್ಪಷ್ಟಪಡಿಸಿಕೊಳ್ಳಬಹುದು. ಮೂಲತಃ ಶಿವಸ್ವರೂಪನಾಗಿದ್ದ ಜೀವ ಈಗ ಮಲತ್ರಯಗಳಿಂದ ಬಂಧಿತನಾಗಿದ್ದಾನೆ. ಅದನ್ನು ಕಳೆದುಕೊಂಡು ಸ್ವಸ್ವರೂಪ ಪಡೆಯುವ ಅಭೀಪ್ಸೆ ಆತನಲ್ಲಿ ಉಂಟಾಗುತ್ತದೆ. ಆಗ ಗುರು ಆತನಿಗೆ ಇಷ್ಟಲಿಂಗ ದೀಕ್ಷೆಯನ್ನು ಅನುಗ್ರಹಿಸಿ ಆತನನ್ನು ಸಾಧನೆಯಲ್ಲಿ ತೊಡಗಿಸುತ್ತಾನೆ. ಅವನ ಸಾಧನೆಯ ಮೊದಲ ಮೆಟ್ಟಿಲೆ ಭಕ್ತಸ್ಥಲ. ಈ ಪ್ರಾರಂಭದ ಸ್ಥಿತಿಯಿಂದಲೇ ಇಡೀ ಜೀವನವನ್ನು ಕುರಿತ ಆತನ ಧೋರಣೆ ಬದಲಾಗಬೇಕೆಂದು ಶರಣರು ಹೇಳುತ್ತಾರೆ. ಈ ಹಂತದಿಂದಲೇ ಸಾಧಕನನ್ನು ಅವಿವೇಚಿತವಾದ ಅಂಧಶ್ರದ್ಧೆಯ
ಕುರುಡು ಆಚರಣೆಗಳಲ್ಲಿ ನಿರತನಾಗುವುದನ್ನು ಶರಣರು ಒಪ್ಪುವುದಿಲ್ಲ. ತನ್ನಲ್ಲಿರುವ ಅಂತಃಶಕ್ತಿಯನ್ನು ಕಂಡುಕೊಳ್ಳುವುದರ ಸಾಧನವಾಗಿ ಇಷ್ಟಲಿಂಗವನ್ನು ಗುರುವಿನಿಂದ ಪಡೆಯುತ್ತಾನೆ. ಗುರುವಾದರೋ ಶಿಷ್ಯನ ಚಿತ್ಕಳೆಯನ್ನೇ ಇಷ್ಟಲಿಂಗದಲ್ಲಿ ಗಟ್ಟಿಗೊಳಿಸಿ ಅದರ ರಹಸ್ಯವನ್ನು ಆತನಿಗೆ ತಿಳಿಸಿ ಆ ನಿರಾಕಾರ ಪರಮಾತ್ಮನ ಸಂಕೇತವನ್ನು ಆತನ ಕರಸ್ಥಲದಲ್ಲಿ ವಿಹಿತಗೊಳಿಸುತ್ತಾನೆ. ಅರಿವಿನಿಂದ ಆ ಎಲ್ಲ ವಿಚಾರಗಳನ್ನು ಪರಿಭಾವಿಸುತ್ತಾ ಇಷ್ಟಲಿಂಗದಲ್ಲಿ ಆ ಮೂಲಕ ತನ್ನಲ್ಲಿ ಸುಪ್ತವಾಗಿ ಅಡಗಿರುವ ಭಗವಂತನನ್ನು ಅರಿಯುತ್ತಾ ಸಾಧಕನಾಗುತ್ತಾನೆ. ಈ ಸುಪ್ತ ಶಕ್ತಿಯ ಸ್ವರೂಪವನ್ನು ಸಾಧಕ ತನ್ನ ಸಾಧನೆಯ ಪ್ರಾರಂಭದಲ್ಲೇ ಕಂಡುಕೊಳ್ಳಬೇಕು. ಶಿವ ಜೀವನ ಸ್ವರೂಪವನ್ನು ಹೀಗೆ ತತ್ವತಃ ತಿಳಿದವನೇ ಪಿಂಡಜ್ಞಾನಿ. ತತ್ವದಲ್ಲಿ ತಿಳಿದುದನ್ನು ಕಾರ್ಯತಃ ಸಾಧಿಸಿ ತಾನೇ ಅದು ಆಗಿ ಪರಿಣಮಿಸುವುದೇ ಷಟ್ಸ್ಥಲ ಮಾರ್ಗದ ಉತ್ತರಣ ಕ್ರಿಯೆಯ ರಹಸ್ಯ. ಇದರ ಮೊದಲ ಮೆಟ್ಟಿಲೆಂದರೆ ಇಂದಿನ ತನ್ನ ಪರಿಮಿತ ಶಕ್ತಿಯನ್ನು ಪರಿಭಾವಿಸಿ ಈ ಮರವೆಗೆ ಕಾರಣವಾದ ಸಂಸಾರದ ವಿಚಾರದಲ್ಲಿ ಜಿಹಾಸ್ಯ ಇದೇ ಸಂಸಾರ ಹೇಯಸ್ಥಳ. ಈ ಸಾರ ತಿರಸ್ಕರಣೀಯ, ತ್ಯಾಜ್ಯ ಎಂಬುದು ಇಲ್ಲಿನ ಉದ್ದೇಶವಲ್ಲ. ಇದನ್ನು ಮೀರಿ ನಡೆಯಬೇಕಾದರೆ ಕ್ಷಣಕಾಲ ಇದರಿಂದ ದೂರ ನಿಂತು ನೋಡುವ ನಿರ್ಲಿಪ್ತ ಮನೋಧರ್ಮ ಅವಶ್ಯಕವೆಂಬುದನ್ನು ಇದು ಸೂಚಿಸುತ್ತದೆ. ಕಾಣದ ಶಕ್ತಿಯೊಂದರ ವಿಚಾರದಲ್ಲಿ ಶ್ರದ್ಧೆ ನಿಷ್ಠೆಗಳು ಕೈಗೂಡಬೇಕಾದರೆ ನಾವು ಕಂಡುದರ ವಿಚಾರದಲ್ಲಿ ಒಂದು ಬಗೆಯ ಅತೃಪ್ತಿ ಅನಿವಾರ್ಯ. ಈ ಲೌಕಿಕ ವಿಷಯಗಳಿಂದಲೇ ಪೂರ್ಣ ತೃಪ್ತಿಯನ್ನು ಕಾಣುವುದಾದರೆ ಬೇರೆ ಸುಖದ ಕಲ್ಪನೆಯೇ ಬರುವುದಿಲ್ಲ. ಆದರೆ ಈ ಎಲ್ಲ ಸುಖಗಳಿಂದ ಮನುಷ್ಯ ತೃಪ್ತನಾಗದೆ ಇದೆಲ್ಲದರಿಂದ ಬೇರೆಯಾದ ಆಂತರಿಕ ತೃಪ್ತಿಯನ್ನು ಆತ ಒಂದಲ್ಲ ಒಂದು ಸಾರಿ ಬಯಸುತ್ತಾನೆ. ಇದಕ್ಕೆ ಮೂಲಭೂತವಾದದ್ದು ದೈವಿಕ ಅತೃಪ್ತಿ. ಸಂಸಾರ ಹೇಯ ಸ್ಥಳದಲ್ಲಿ ಕಂಡು ಬರುವುದೇ ಈ ಮನೋಧರ್ಮ. ಜಗತ್ತಿನ ಎಲ್ಲ ಸಾಧಕರಲ್ಲಿಯೂ ಇದು ವ್ಯಕ್ತವಾಗಿದೆ. ಶರಣರಂತೂ ಇದನ್ನು ಬಹು ಪರಿಣಾಮಕಾರಿಯಾಗಿ ಪ್ರತಿಪಾದಿಸಿದ್ದಾರೆ. ಈ ಸಂಸಾರ ಬಂಧನಕ್ಕೆ ಕಾರಣ ನಶ್ವರ ಹೇಯ ಎಂದು ತಿಳಿದ ಈ ಸಂಸಾರ ಬಂಧನಕ್ಕೆ ಕಾರಣವಾದುದು ನಶ್ವರವಾದುದು ಹೇಯವಾದುದು ಎಂದು ತಿಳಿದ ಭಕ್ತ ಇದರಿಂದ ಓಡಿ ಹೋಗಬೇಕೆಂದು ಹೇಳುವುದಿಲ್ಲ. ಇದೆಲ್ಲಾ ಮಾಯೆ, ಭ್ರಾಂತಿಜನ್ಯ, ವ್ಯರ್ಥ ಎಂಬ ಅಸಹಜ ವೈರಾಗ್ಯದ ನಿರಾಶೆಯನ್ನೂ ಬೋಧಿಸುವುದಿಲ್ಲ. ಇದನ್ನು ಸತ್ಯ ಎಂದು ಒಪ್ಪಿಕೊಂಡು ಇಲ್ಲಿದ್ದು ಚೆನ್ನಾಗಿ ಬಾಳಿ ಬದುಕಿ ಇದಕ್ಕೆ ಅತೀತವಾಗುವ ಮಾರ್ಗವನ್ನು ಷಟ್ಸ್ಥಲ ರೂಢಿಸಿದೆ. ಜೀವನವನ್ನು ನೋಡುವ ಮೂಲಭೂತವಾದ ಧೋರಣೆ ಬದಲಾಗಬೇಕೆಂಬುದನ್ನು ಶರಣರು ಇಲ್ಲಿ ಒತ್ತಿ ಹೇಳುತ್ತಾರೆ. ಹೊನ್ನು ಹೆಣ್ಣು ಮಣ್ಣುಗಳನ್ನು ತಿರಸ್ಕರಿಸುವುದರಿಂದ ಅವುಗಳ ಪ್ರಲೋಭನೆಯನ್ನು ಗೆಲ್ಲುವುದು ಸಾಧ್ಯವಿಲ್ಲ. ಅವುಗಳ ಮಿತಿಯನ್ನು ತಿಳಿದು ಮುಂದುವರಿಯಬೇಕೆಂದು ಶರಣರು ಸೂಚಿಸುತ್ತಾರೆ. ತಾನು ಬಹಿರಂಗ ಜೀವನದಲ್ಲಿ ಇದ್ದಂತೆಯೇ ಇದ್ದು ತನ್ನ ನಿತ್ಯ ಉದ್ಯೋಗವನ್ನು ನಿರ್ವಹಿಸುತ್ತಲೇ ಈ ಮಾರ್ಗವನ್ನು ಅಳವಡಿಸಿಕೊಳ್ಳುವುದು ಸಾಧ್ಯವೆಂದು ಅವರು ತೋರಿಸಿಕೊಟ್ಟರು. ಅವರ ಈ ಸಾಧನೆಯಲ್ಲಿ ಇಷ್ಟಲಿಂಗ ಪ್ರಮುಖ ಪಾತ್ರ ವಹಿಸಿತು. ಅದರ ಕೇಂದ್ರದಲ್ಲೇ ತಾತ್ವಿಕ ವಿವೇಚನೆ, ಆಚರಣೆಯ ಮಾರ್ಗ, ಸಾಮಾಜಿಕ ನೈತಿಕ ನಿಯಮ ನಿಷ್ಠೆಗಳೆಲ್ಲವೂ ರೂಪಿತವಾದವು. ಅಲ್ಲದೆ ಆತ್ಮವಿಕಾಸದ ಉತ್ತರಣ ಕ್ರಿಯೆಯಲ್ಲಿ ಆಧಾರಭೂತವಾಗಿ ಬೆಳೆಯಿತು. ಗುರು ಇಷ್ಟಲಿಂಗವನ್ನು ದೀಕ್ಷಾಪೂರ್ವಕವಾಗಿ ಭಕ್ತನಿಗೆ ಅನುಗ್ರಹಿಸುತ್ತಾನೆ. ಇದು ಭಕ್ತ ಸ್ಥಳದಲ್ಲಿ ಆಚಾರಲಿಂಗ ಎನಿಸಿಕೊಳ್ಳುತ್ತದೆ. ಭಕ್ತ ಸನ್ನ ಸಾಧನೆಯನ್ನು ಬೆಳೆಸಿಕೊಂಡು ಮುಂದಿನ ಸ್ಥಳಗಳಿಗೆ ಹೋದಂತೆಲ್ಲ ಲಿಂಗವೂ ವಿಕಾಸಗೊಳ್ಳುತ್ತಾ ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗವಾಗಿ ವಿಕಾಸಗೊಳ್ಳುತ್ತದೆ. ಎಂದರೆ ಲಿಂಗದಲ್ಲಿ ಪ್ರತಿಫಲಿಸಿ ತೋರುವ ಭಕ್ತನ ದೃಷ್ಟಿ ಬೆಳೆಯುತ್ತಾ ಹೋಗುತ್ತದೆ. ಆತನ ಮಾನಸಿಕ ಸ್ಥಿತಿಯೂ ಬೆಳೆಯುತ್ತಾ ಹೋಗುತ್ತದೆ. ಉಪಾಸನೆಯ ಅನುಭವ ಬೆಳೆಯುತ್ತದೆ. ಅಂದರೆ ಉಪಾಸನೆ ಎನ್ನುವುದು ಇಲ್ಲಿ ಜಡವಾದ ಕ್ರಿಯೆಯಲ್ಲ. ಭಕ್ತ ಬೆಳೆಯುತ್ತಾನೆ. ಭಕ್ತ ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ ಐಕ್ಯನಾಗಿ ಬೆಳೆಯುತ್ತಾನೆ. ಆತನ ಭಕ್ತಿಯೂ ಬೆಳೆಯುತ್ತದೆ. ಶ್ರದ್ಧಾಭಕ್ತಿ, ನಿಷ್ಠಾಭಕ್ತಿ, ಅವಧಾನ ಭಕ್ತಿ, ಅನುಭಾವ ಭಕ್ತಿ, ಆನಂದ ಭಕ್ತಿ, ಸಮರಸ ಭಕ್ತಿಯಾಗಿ ಬೆಳೆಯುತ್ತದೆ. ಉಪಾಸನೆಯ ಲಿಂಗವೂ ಬೆಳೆಯುತ್ತದೆ. ಲಿಂಗವನ್ನಾಶ್ರಯಿಸಿದ ಶಕ್ತಿಯೂ ಬೆಳೆಯುತ್ತಾ ಹೋಗುತ್ತದೆ. ಕ್ರಿಯಾಶಕ್ತಿ, ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಆದಿಶಕ್ತಿ, ಪರಾಶಕ್ತಿ, ಚಿತ್ಶಕ್ತಿಯಾಗಿ ಅದೂ ಕೂಡ ವಿಕಾಸವಾಗುತ್ತಾ ಹೋಗುತ್ತದೆ. ಹೀಗೆ ಇದೊಂದು ಚೈತನ್ಯಪೂರ್ಣವಾದ
ಭಕ್ತ ಸ್ಥಳದಲ್ಲಿ ಕಾಣುವುದು ಶ್ರದ್ಧಾಭಕ್ತಿ. ಇಲ್ಲಿ ಶ್ರದ್ಧೆ ಎಂದರೆ ಅಂಧಶ್ರದ್ಧೆಯಲ್ಲ, ದೈವತ್ವವನ್ನು ತನ್ನ ಅಂತರಂಗದಲ್ಲಿಯೇ ಕಾಣುವ ಶ್ರದ್ಧೆ, ಅದರ ಸಂಕೇತವನ್ನು ಇಷ್ಟಲಿಂಗದಲ್ಲಿ ಕಾಣುವ ಶ್ರದ್ಧೆ, ಸಂಸಾರವನ್ನು ತಿರಸ್ಕರಿಸದೆ ಅದರ ಇತಿಮಿತಿಯನ್ನು ಕಂಡುಕೊಂಡು ಇದರಲ್ಲಿದ್ದುಕೊಂಡೇ ಸಾಧನೆಯನ್ನು ಮುಂದುವರಿಸುವ ಶ್ರದ್ಧೆ, ಕಾಯಕದಿಂದ ಬಂದುದನ್ನು ಗುರುಲಿಂಗ ಜಂಗಮಕ್ಕೆ ಅರ್ಪಿಸುವ ತ್ರಿವಿಧ ದಾಸೋಹದಲ್ಲಿ ಶ್ರದ್ಧೆ, ಲಿಂಗವನ್ನಾಶ್ರಯಿಸಿದ ಶಕ್ತಿ ಕ್ರಿಯಾಶಕ್ತಿ, ಇದು ಕ್ರಿಯಾಪ್ರಧಾನವಾದುದು ಎಂಬುದನ್ನು ಸೂಚಿಸುತ್ತದೆ. ಮಹೇಶ್ವರ ಸ್ಥಳಕ್ಕೆ ಬರುವ ವೇಳೆಗೆ ಶ್ರದ್ಧಾಭಕ್ತಿ ನಿಷ್ಠಾಭಕ್ತಿಯಾಗುತ್ತದೆ, ಆಚಾರ ಲಿಂಗ ಗುರುಲಿಂಗವಾಗುತ್ತದೆ, ಕ್ರಿಯಾಶಕ್ತಿ ಜ್ಞಾನಶಕ್ತಿಯಾಗುತ್ತದೆ. ಜೀವನದಲ್ಲಿ ಆದಂತೆ ಆಗಲಿ ಎನ್ನುವವನು ಬದುಕಿನಲ್ಲಿ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ. ಮಹೇಶ ಸ್ಥಳದಲ್ಲಿ ಶರಣರು ಅಳವಡಿಸಿಕೊಂಡ ಭಕ್ತಿ ಸಾಧನೆಯ ಸಾಮಾಜಿಕ ಪ್ರತಿಕ್ರಿಯೆಗಳು ಸಮಾಜವನ್ನು ಬಿಟ್ಟು ಅದರ ಹೊರತಾಗಿ ಪೂರ್ಣಯೋಗ ಬೆಳೆಯುವುದಿಲ್ಲ ಎಂಬ ಅರವಿಂದರ ಅಭಿಪ್ರಾಯಕ್ಕೆ ಇದೂ ಕೂಡ ಸಂಗತವಾಗಿದೆ. ಈಗ ಭಕ್ತ ಮಹೇಶ ಸ್ಥಳಗಳಲ್ಲಿ ಶ್ರದ್ಧೆ ನಿಷ್ಠೆಗಳ ಪೂರ್ವ ಸಿದ್ಧತೆಯನ್ನು, ಅದರಿಂದ ಒಂದು ಪೂರ್ಣ ದೃಷ್ಟಿಯನ್ನು ಪಡೆದ ಸಾಧಕ ಪ್ರಸಾದಿ ಸ್ಥಳಕ್ಕೆ ಇರುತ್ತಾನೆ. ಶ್ರದ್ಧೆ ನಿಷ್ಠೆಗಳು ಇಲ್ಲಿ ಸಹಜ ಸ್ಥಿತಿಯಾಗಿ ಭಕ್ತಿ ವಿಕಾಸಗೊಂಡು ಮೇಲಿನ ಹಂತಕ್ಕೆ ಬರುತ್ತದೆ. ಅದೇ ಅವಧಾನ ಭಕ್ತಿ. ಇದರಿಂದ ಮನಸ್ಸಿನ ಆತಂಕ ತಳಮಳಗಳು ಹಿಂಗಿ ಹಠ ನಿಷ್ಠೆಗಳು ಮೃದುತ್ವವನ್ನು ಪಡೆಯುತ್ತವೆ, ಮನಸ್ಸಿನ ಪ್ರಸನ್ನತೆಗೆ ಕಾರಣವಾಗುತ್ತದೆ. ಮನಪ್ರಸಾದ ಯೋಗ ಎಂದು ಇದನ್ನು ಕರೆಯುತ್ತಾರೆ. ಸತತ ಕ್ರಿಯೆಯಲ್ಲಿ ನಿರತನಾದರೂ ಅವುಗಳಿಗೆ ಅತೀತವಾದ ನಿರ್ಲಿಪ್ತತೆ ರೂಢಿಸಿಕೊಳ್ಳುವ ಶಕ್ತಿಯನ್ನು ಪಡೆಯುತ್ತಾನೆ. ಗುರುಲಿಂಗವು ಶಿವಲಿಂಗವಾಗುತ್ತದೆ. ಅದನ್ನಾಶ್ರಯಿಸಿದ ಜ್ಞಾನಶಕ್ತಿ ಇಲ್ಲಿ ಇಚ್ಛಾಶಕ್ತಿಯಾಗುತ್ತದೆ. ಕರ್ಮ ನಿರತನಾಗದೆ ಬದುಕುವ ಹಕ್ಕು ಯಾರಿಗೂ ಇಲ್ಲ. ಆದರೆ ಮಾಡಿದೆನೆಂಬುದು ಮನದಲ್ಲಿ ಹೊಳೆಯಬಾರದು, ಅಂದರೆ ಅಹಂಕಾರಕ್ಕೆ ಕಾರಣವಾಗಬಾರದು. ನಿರಪೇಕ್ಷಿತರಾಗಿ ಕರ್ಮನಿರತರಾಗಬೇಕು. ನಿಷ್ಕಾಮ ಎಂಬುದು ಕಾಮರಹಿತ ಎಂಬ ನಿಷೇಧಾರ್ಥಕ್ಕಿಂತ ಉದಾತ್ತ ನಿಲುವಿನತ್ತ ಕಾಮವನ್ನು ತಿರುಗಿಸುವುದು ಎಂಬರ್ಥದಲ್ಲಿ ಬರುತ್ತದೆ. ಕರ್ಮಕ್ಕೆ ಫಲ ಸೂಕ್ತ, ಇಲ್ಲದಿದ್ದರೆ ಅನಾಸಕ್ತಿ ಬರುತ್ತದೆ. ಆದರೆ ಆ ಫಲ ನನ್ನೊಬ್ಬನಿಗೆ ಮಾತ್ರವಲ್ಲ, ತ್ರಿವಿಧ ದಾಸೋಹದ ಮೂಲಕ ಸಮಾಜಕ್ಕೆ ವಿನಿಯೋಗವಾಗಬೇಕು ಎಂಬುದು ಕಾಯಕ ತತ್ವ. ದೇವರಿಗೆ ಅರ್ಪಿಸಿ ತಿನ್ನುವುದು ಪ್ರಸಾದ ಎಂಬುದು ಒಂದರ್ಥದಲ್ಲಿ ಸರಿ. ಆದರೆ ಅದನ್ನು ಇನ್ನೂ ವಿಶಾಲವಾದ ಅರ್ಥದಲ್ಲಿ ಒಕ್ಕುದು ಮಿಕ್ಕುದು ಪ್ರಸಾದವಲ್ಲ, ಅದನ್ನು ಬೆಕ್ಕೂ ಕೊಳ್ಳಬಹುದು. ತಕ್ಕೈಸಿ ನಿಮ್ಮುವನ್ನು ಅಪ್ಪಿಕೊಂಡರೆ ಅದೇ ನಿಜವಾದ ಪ್ರಸಾದ. ಇಲ್ಲಿನ ಅರ್ಪಣ ತತ್ವ ವಿಶೇಷವಾದುದು. ಅಂಗ ಪ್ರಾಣ ಮನ ಭಾವ ಅರಿವುಗಳ ಅರ್ಪಣೆಯಾಗಬೇಕು. ಹೀಗೆ ಶರಣರು ಪ್ರಸಾದ ತತ್ವದಲ್ಲಿ ಕರ್ಮಯೋಗದ ರಹಸ್ಯವನ್ನು ವ್ಯಾಪಕವಾದ ರೀತಿಯಲ್ಲಿ ಅಳವಡಿಸಿಕೊಂಡರು. ಇದರ ಮುಂದಿನ ಸ್ಥಳವೇ ಪ್ರಾಣಲಿಂಗಿ ಸ್ಥಳ. ಅಲ್ಲಿ ಭಕ್ತಿ ಅನುಭಾವ ಭಕ್ತಿಯಾಗಿ ವಿಕಾಸವಾಗುತ್ತದೆ. ಇದು ಬಹಳ ಮುಖ್ಯವಾದ ಹಂತ. ಇದುವರೆಗೆ ಬೆಳೆದು ಬಂದ ಭಕ್ತಿ ಜ್ಞಾನ ಕರ್ಮಗಳು ಇಲ್ಲಿ ಮುಪ್ಪುರಿಗೊಂಡು ಅಂತರಂಗದ ಶಕ್ತಿಯ ಆವಿಷ್ಕಾರವನ್ನು ಪೂರ್ಣಗೊಳಿಸುತ್ತದೆ. ಲಿಂಗದಲ್ಲಿ ಪ್ರಾಣವ ನಿಲ್ಲಿಸಿ ಪ್ರಾಣದಲ್ಲಿ ಲಿಂಗವನ್ನಿರಿಸಿ ನೆನವುತ್ತಿದ್ದ ಕಾರಣ ಪ್ರಾಣಲಿಂಗವಾಯಿತು ಎನ್ನುತ್ತಾರೆ. ಪ್ರಾಣದಲ್ಲಿ ಲಿಂಗವನ್ನು ನಿಲ್ಲಿಸುವುದೇ ಪ್ರಾಣಲಿಂಗ. ಇಲ್ಲಿ ಇಷ್ಟಲಿಂಗವು ಜಂಗಮಲಿಂಗವಾಗುತ್ತದೆ. ಅದನ್ನಾಶ್ರಯಿಸಿದ ಶಕ್ತಿ ಆದಿಶಕ್ತಿಯಾಗಿದೆ. ಇಲ್ಲಿ ಸಾಧನೆ ಧ್ಯಾನದ ಕಡೆಗೆ ತಿರುಗುತ್ತದೆ. ರಾಜಯೋಗದ ಧ್ಯಾನ ಧಾರಣ ಸಮಾಧಿಗಳು ಇಷ್ಟಲಿಂಗದ ಮೂಲಕ ಪರಿವರ್ತನೆ ಪಡೆಯುತ್ತವೆ. ಹಠ ಮಂತ್ರ ಲಯ ಮತ್ತು ರಾಜಯೋಗದ ಎಲ್ಲ ಸಾರವತ್ತಾದ ಅಂಶಗಳನ್ನು ಪ್ರಾಣಲಿಂಗ ಪೂಜೆ ಅಳವಡಿಸಿಕೊಂಡಿದೆ. ಆದರೆ ಅವುಗಳ ದೈಹಿಕ ದಂಡನೆಯ ಕ್ಲಿಷ್ಟತೆಯನ್ನು ಇಲ್ಲವಾಗಿಸಿ ಇಷ್ಟಲಿಂಗದ ಮೂಲಕವೇ ನಿರ್ವಹಿಸುವ ಸಹಜ ಕ್ರಿಯೆಯಾಗಿದೆ. ಹೀಗೆ ಆತನ ಇಷ್ಟಲಿಂಗ ದೃಷ್ಟಿಯೋಗದಿಂದ ಕಣ್ಣು, ಆ ಮೂಲಕ ಮನಭಾವ ಸರ್ವಾಂಗವನ್ನೂ ವ್ಯಾಪಿಸಿ ಅದೇ ಪ್ರಾಣಲಿಂಗವಾಗಿ, ಮುಂದೆ ಭಾವಲಿಂಗವಾಗಿ, ಕೊನೆಯಲ್ಲಿ ಸರ್ವಾಂಗ ಲಿಂಗವಾಗಿ ಪರಿಣಮಿಸುತ್ತದೆ. ಅಂದರೆ ಸಾಧಕ ತನ್ನ ಅಂತಃಶಕ್ತಿಯ ಸ್ವರೂಪವನ್ನು ಸಾಕ್ಷಾತ್ಕರಿಸಿಕೊಳ್ಳುವ ಅನುಭಾವದಿಂದ ಶಿವಯೋಗದಲ್ಲಿ ಏಕವಾಗಿ ಅನುಪಮ ಸುಖಿಯಾಗುತ್ತಾನೆ. ಸತತ ಸಾಧನೆಯಿಂದ ಸಾಧಕ ಪಡೆದ ಈ ನಿಲುವು ಶರಣ ಐಕ್ಯ ಸ್ಥಳದಲ್ಲಿ ಸಹಜ ಸ್ಥಿತಿಯಾಗಿ ಪರಿಣಮಿಸುತ್ತದೆ. ಶರಣ ಸ್ಥಳದಲ್ಲಿ ಪ್ರಸಾದ ಲಿಂಗವಾಗಿ ಪರಾಶಕ್ತಿಯನ್ನಾಶ್ರಯಿಸಿ ಆನಂದ ಭಕ್ತಿಯನ್ನು ಅನುಭವಿಸುತ್ತಾನೆ. ಇಲ್ಲಿ ಆದ ಸಂಶಯರಹಿತ ನಿರ್ಭೀತ ಆತ್ಮವಿಶ್ವಾಸಿ, ಪ್ರಪಂಚವನ್ನು ಹೊದ್ದಿಯೂ ಹೊದ್ದದಂತಿದ್ದು ಕರ್ತವ್ಯವನ್ನು ನಿರ್ವಹಿಸುವ ನಿರಾಭಾರಿ.
ವ್ಯಕ್ತಿ ತನ್ನ ಉದ್ಧಾರವನ್ನಷ್ಟೇ ನೋಡಿಕೊಂಡರೆ ಸಾಲದು, ತಾನು ಕಂಡ ಬೆಳಕನ್ನು ಇತರರಿಗೂ ತೋರಿಸಿಕೊಡುವಲ್ಲಿ ಆತನ ಸಾರ್ಥಕತೆ ಇದೆ ಎಂಬ ಅರವಿಂದರ ಪೂರ್ಣ ಯೋಗದ ಆಶಯ ಈ ಸ್ಥಳದಲ್ಲಿ ವ್ಯಕ್ತವಾಗುತ್ತದೆ. ಶಿವನಿಗೆ ಶರಣು ಹೊಕ್ಕವನು ಶರಣ ಎಂಬುದು ಸಾಮಾನ್ಯಾರ್ಥ. ಆದರೆ ವಿಶೇಷಾರ್ಥದಲ್ಲಿ ಮೊದಲ 4 ಸ್ಥಳಗಳನ್ನೇರಿ ಶಿವಯೋಗದ ತುದಿಯಲ್ಲಿ ನಿಂತ ಅನುಭಾವಿ ಆತ. ಈಗ ಆತನದು ಪರಿವರ್ತಿತವಾದ ವ್ಯಕ್ತಿತ್ವ ಮಾನಸಿಕ ವಿಕಾಸದ ಹಂತದಲ್ಲಿ ಅತಿಮಾನಸ ಸ್ಥಿತಿಗೇರಿದ. ಸಾಧಕನಲ್ಲಾಗುವ ಪರಿವರ್ತನೆ ಸಮಗ್ರವಾದದ್ದು. ಅಂಗಲಿಂಗ ಸಂಗಿಯಾದ ಶರಣನ ಮನ ಪ್ರಾಣ ಭಾವಗಳೂ ಲಿಂಗವಾಗುವುದಲ್ಲದೆ ಅಂತ ಪರಿವರ್ತನೆ ಸಮಗ್ರವಾಗಿ ನಡೆಯುತ್ತದೆ. ಅಂತ ಸರ್ವಾಂಗ ಲಿಂಗ ಸ್ಥಿತಿಯು ಆತನ ಸಹಜ ಸ್ಥಿತಿಯಾಗುತ್ತದೆ. ಹೀಗೆ ಪೂರ್ಣ ವ್ಯಕ್ತಿತ್ವದ ಸಂಪೂರ್ಣ ಪರಿವರ್ತನೆ, ಟ್ರಾನ್ಸ್ಫರ್ಮೇಷನ್ ಆಫ್ ಇಂಟಿಗ್ರಲ್ ಬೀಯಿಂಗ್ ಎಂದು ಅರವಿಂದರು ಹೇಳುವ ಮಾತಿನ ಸಾರ್ಥಕತೆ ಇಲ್ಲಿ ಕಾಣುತ್ತದೆ. ಆದರೆ ವಿಕಾಸದ ನಿಚ್ಚಣಿಕೆಯಲ್ಲಿ ಇದೇ ಕೊನೆಯ ಹಂತವಲ್ಲ. ಇದರ ಮೇಲಿನ ಸ್ಥಳ ಐಕ್ಯ ಸ್ಥಳ, ಆನಂದಕ್ಕೂ ಅತೀತವಾದ ಸಮರಸ ಭಕ್ತಿ ಇಲ್ಲಿನ ನಿಲುವು. ಉಪಾಸನೆಯ ಲಿಂಗ ಇಲ್ಲಿ ಮಹಾಲಿಂಗ ಚಿತ್ ಶಕ್ತಿಯ ಆಶ್ರಯವನ್ನು ಪಡೆಯುತ್ತದೆ. ತನ್ನ ಕರ್ತವ್ಯವನ್ನು ನಿರ್ವಹಿಸಿ ಅನುಭಾವಿ ಇಲ್ಲಿ ಸಂಪೂರ್ಣ ಸಾಮರಸ್ಯದ ಸುಖವನ್ನು ಪಡೆಯುತ್ತಾನೆ. ಘೃತವ ಬೆರೆಸಿದಂತೆ, ಕ್ಷೀರವ ಬೆರೆಸಿದಂತೆ. ಇದ್ದು ಬದ್ದನಲ್ಲ, ಸುಳಿದು ಸೂತಕಿಯಲ್ಲ. ಇದು ಮಾನವ ಏರಬಹುದಾದ ಅತ್ಯುನ್ನತ ಸ್ಥಿತಿ. ಇದು ಅರವಿಂದರು ಹೇಳುವ ಅತಿಮಾನಸ ಪ್ರಜ್ಞೆಯ ಸೂಪರ್ ಮೈಂಡ್, ಅತಿಮಾನಸ ಪ್ರಜ್ಞೆಯ ಅತೀತ ನಿಲುವು. ಇದು ಈ ನಿಲುವಿಗೇರುವುದಕ್ಕೆ ಶಿವಯೋಗ ಕೈಕೊಂಡ ಉತ್ತರಣ ಕ್ರಿಯೆ. ಹೀಗೆ ಶ್ರದ್ಧಾಭಕ್ತಿಯಿಂದ ಭಕ್ತ ಮೇಲೇರುತ್ತಾ ಸಮರಸ ಭಕ್ತಿಯ ಐಕ್ಯದ ನಿಲುವಿನವರೆಗೂ ವಿಕಾಸಗೊಳ್ಳುತ್ತಾನೆ. ಒಂದೊಂದು ಹಂತದಲ್ಲೂ ಈತನಲ್ಲಿ ಪರಿವರ್ತನೆ ಆಗುತ್ತಾ ಹೋಗುತ್ತದೆ. ಈ ಪರಿವರ್ತನೆ ಮನಸ್ಸು ಪ್ರಾಣಗಳಲ್ಲಷ್ಟೇ ಅಲ್ಲ, ಭೌತ ದೇಹವೂ ಸೇರಿದಂತೆ ವ್ಯಕ್ತಿತ್ವದ ಸಂಪೂರ್ಣ ಪರಿವರ್ತನೆಯಲ್ಲಿ, ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಶನ್, ಅದರಲ್ಲಿ ಪರ್ಯವಸಾನವಾಗುತ್ತದೆ. ಅರವಿಂದರು ಪೂರ್ಣ ಯೋಗವನ್ನು ಕುರಿತು ಹೇಳುವ ಈ ಮಾತಿನ ಸತ್ಯವನ್ನು ಇಲ್ಲಿಯೂ ಕಂಡುಕೊಳ್ಳುತ್ತೇವೆ. ಅರವಿಂದರ ಪೂರ್ಣ ಯೋಗವನ್ನು ಪರಿಶೀಲಿಸಬಹುದೆಲ್ಲ ತಿರಸ್ಕರಿಸುವುದಿಲ್ಲ ಮತ್ತು ಇದು ಸಂಪೂರ್ಣವಾಗಿ ಹೊಸದೆಂದೇನೂ ಅವರು ಹೇಳುವುದಿಲ್ಲ. ಹಿಂದಿನ ಯೋಗಗಳ ಸಾರಭೂತವಾದ ಅಂಶಗಳನ್ನೆಲ್ಲ ಇದು ಗ್ರಹಿಸಿದೆ ಎಂಬುದನ್ನು ಒಪ್ಪುತ್ತಾರೆ. ಆದರೆ ಅದನ್ನೆಲ್ಲ ತನ್ನದೇ ಆದ ವಿಶಿಷ್ಟ ರೀತಿಯಲ್ಲಿ ಅರಗಿಸಿಕೊಂಡು ಅಳವಡಿಸಿಕೊಂಡಿದೆ. ಇದರ ಹೊಸತನ ಏನೆಂಬುದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಅವರ ಪ್ರಕಾರ ಆ ಹೊಸತನ ಇರುವುದು ಅದರ ಗುರಿಯಲ್ಲಿ, ಅದರ ಧೋರಣೆಯಲ್ಲಿ ಮತ್ತು ಅದರ ಒಟ್ಟು ಮಾರ್ಗದಲ್ಲಿ ಎನ್ನುತ್ತಾರೆ. ಮೊದಲನೆಯದಾಗಿ ಈ ಪೂರ್ಣ ಯೋಗ ಈ ಪ್ರಪಂಚದಿಂದ ಮತ್ತು ಈ ಜೀವನದಿಂದ ದೂರ ಹೋಗಿ ಮೋಕ್ಷವನ್ನೋ ನಿರ್ವಾಣವನ್ನೋ ಪಡೆಯಬೇಕು ಎನ್ನುವುದಿಲ್ಲ. ಇಲ್ಲಿಯೇ ಇದ್ದು ಜೀವನ ಕ್ರಮವನ್ನು, ಅಸ್ತಿತ್ವದ ಧೋರಣೆಯನ್ನು ಬದಲಾಯಿಸಿಕೊಳ್ಳಬೇಕು ಎನ್ನುತ್ತದೆ. ಈ ಬದಲಾದ ನಿಲುವಿನಿಂದ ಆತ ಸಾಧನೆಯನ್ನು ಕೈಕೊಂಡು ಮೇಲಕ್ಕೇರುತ್ತಾನೆ. ಆದರೆ ಹೀಗೆ ಮೇಲಕ್ಕೇರುವುದು ಅಲ್ಲೇ ನಿಂತು ಬಿಡುವುದಕ್ಕಲ್ಲ. ಹೊಸದಾದ ಅತಿಮಾನಸ ಪ್ರಜ್ಞೆಯನ್ನು ಪಡೆದು ಮತ್ತೆ ಅಲ್ಲಿಂದ ಇಳಿದು ಬರುವುದಕ್ಕಾಗಿ ಆತ ಮೇಲೇರುತ್ತಾನೆ. ಇದು ಈ ಸಾಧನೆಯ ಬಹುಮುಖ್ಯವಾದ ಅಂಶ ಎನ್ನುತ್ತಾರೆ ಅರವಿಂದರು. ಎರಡನೆಯದಾಗಿ ಪೂರ್ಣ ಯೋಗದ ಉದ್ದೇಶ ಕೇವಲ ವೈಯಕ್ತಿಕವಾದ ಉದ್ಧಾರವನ್ನು ಸಾಧಿಸುವುದಲ್ಲ. ಆ ಅನುಭವದಿಂದ ಕೆಳಗಿಳಿದು ಮರ್ತ್ಯ ಪ್ರಜ್ಞೆಗೆ ಶ್ರೀಮಂತಿಕೆಯನ್ನು ತಂದುಕೊಡುವುದು ಇದರ ಆಶಯ. ಇದು ಎಷ್ಟರ ಮಟ್ಟಿಗೆ ಅತಿಕ್ರಾಂತವಾದ ಸಾಧನೆಯೋ ಅಷ್ಟರ ಮಟ್ಟಿಗೆ ಈ ಲೋಕವನ್ನು ಉದ್ದೇಶಿಸಿದ ಸಾಧನೆಯೂ ಹೌದು. ಮೂರನೆಯದಾಗಿ ಇದು ಮರ್ತ್ಯ ಪ್ರಜ್ಞೆಯ ಮತ್ತು ಸ್ವಭಾವದ ಸಂಪೂರ್ಣ ಪರಿವರ್ತನೆ. ಹಿಂದಿನ ಮಾರ್ಗಗಳನ್ನೇ ಹೊಸ ರೀತಿಯಲ್ಲಿ ಅಳವಡಿಸಿಕೊಂಡು ಈ ಪರಿವರ್ತನೆಯನ್ನು ಸಾಧಿಸುತ್ತದೆ. ಆದರೆ ಈ ಯೋಗ ಹಳೆಯ ಸಾಧನಗಳ ಹೊಸ ಬಳಕೆಯಷ್ಟಕ್ಕೆ ಸೀಮಿತವಾಗಿಲ್ಲ. ಆಧ್ಯಾತ್ಮಿಕ ಸಾಹಸವನ್ನು ಕೈಕೊಳ್ಳುವ ಒಂದು ಹೊಸ ಮಾರ್ಗವೇ ಆಗಿ ಪರಿಣಮಿಸಿದೆ. ಹೀಗೆ ಅರವಿಂದರು ಪೂರ್ಣ ಯೋಗದ ಕೆಲವು ಪ್ರಮುಖ ಲಕ್ಷಣಗಳನ್ನು ಹೇಳಿದ್ದಾರೆ. ಈ ಮಾತುಗಳ ಹಿನ್ನೆಲೆಯಲ್ಲಿ ಶಿವಯೋಗದ ಸ್ವರೂಪವನ್ನು ಗಮನಿಸಬಹುದು. ಮೊದಲನೆಯದಾಗಿ ಈ ಲೌಕಿಕದಲ್ಲಿಯೇ ಇದ್ದು ಸಾಧನೆಯನ್ನು ಕೈಕೊಳ್ಳಬೇಕು ಎನ್ನುವುದು ಶರಣ ಮಾರ್ಗದ ಮೂಲ ತತ್ವವೇ ಇದು. ಷಟ್ಸ್ಥಲದ ಒಂದೊಂದು ಹಂತದಲ್ಲಿಯೂ ಇದನ್ನು ಬೇರೆ ಬೇರೆ ರೀತಿಯಲ್ಲಿ ಆಚರಿಸಿ ತೋರಿಸಿದ್ದಾರೆ.
ಅಭಿವ್ಯಕ್ತಪಡಿಸಿದ್ದಾರೆ. ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ, ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ ಎನ್ನುವ ಬಸವಣ್ಣನವರ ಈ ಮಾತು ಈ ಮಾರ್ಗಕ್ಕೆ ಮಾರ್ಗದರ್ಶಕವಾದ ಸೂತ್ರವಾಗಿದೆ. ಒಬ್ಬೊಬ್ಬ ಶರಣರು ಒಂದೊಂದು ರೀತಿಯಲ್ಲಿ ಇದನ್ನು ಪ್ರತಿಪಾದಿಸಿದ್ದಾರೆ. ಸರ್ವಸಂಗ ಪರಿತ್ಯಾಗಿಯ ಏಕಾಂತ ಜೀವನ ಅವರ ಮಾರ್ಗವಲ್ಲ. ಈ ಪ್ರಪಂಚದಲ್ಲಿಯೇ ಇದ್ದು ಬೇಕು ಬೇಡೆನ್ನದೆ ಬಂದ ಸುಖವ ನತಿಗಳಿಯದೆ ಉಂಡು ಉಪವಾಸಿಗಳು ಬಳಸಿ ಬ್ರಹ್ಮಚಾರಿಗಳು ಆಗಿ ಸಾಧನೆಯನ್ನು ಮಾಡಿದರು. ಪ್ರಸಾದಿ ಸ್ಥಳದಲ್ಲಿ ವಿಶೇಷವಾಗಿ ಈ ನಿಲುವನ್ನು ಕಾಣುತ್ತೇವೆ. ಅಸ್ತಿತ್ವದ ಧೋರಣೆಯನ್ನು ಬದಲಾಯಿಸಿಕೊಳ್ಳಬೇಕೆಂಬುದು ಅರವಿಂದರ ಮಾತು ಇಲ್ಲಿ ಬಹಳ ಚೆನ್ನಾಗಿ ಅನ್ವಯಿಸಿದೆ. ಮಾಯೆ ಎಂಬುದು ವಸ್ತುಗಳಲ್ಲಿಲ್ಲ, ಅದನ್ನು ನೋಡುವ ದೃಷ್ಟಿಯಲ್ಲಿದೆ, ಮನೋಧರ್ಮದಲ್ಲಿದೆ ಎನ್ನುತ್ತಾರೆ ಅಲ್ಲವ. ಸಾಧಕ ಇಲ್ಲಿ ಯಾವುದೇ ಉದ್ಯೋಗವನ್ನು ಅವಲಂಬಿಸಿರಲಿ, ಜೀವನದ ಯಾವುದೇ ರಂಗದಲ್ಲಿರಲಿ, ತನ್ನ ಸಾಧನೆಯ ಸನ್ನಿವೇಶಕ್ಕೆ ಅದನ್ನು ಅಳವಡಿಸಿಕೊಳ್ಳಬೇಕು. ಇದನ್ನು ಸ್ಪಷ್ಟಪಡಿಸಲು ಅಲ್ಲಮ ಒಂದು ಒಳ್ಳೆಯ ಸಾದೃಶ್ಯವನ್ನು ಕೊಟ್ಟಿದ್ದಾನೆ. ಕೊಟ್ಟ ಕುದುರೆಯ ನೇರಲರಿಯದೆ ಎಂಬಂತಹ ವಚನ. ಜೀವನದಲ್ಲಿ ತನ್ನ ಪಾಲಿಗೆ ಬಂದುದನ್ನೇ ಅಭ್ಯುದಯದ ಮಾರ್ಗಕ್ಕೆ ಅಳವಡಿಸಿಕೊಳ್ಳುವುದು ಸಾಧಕನ ಜಾಣ್ಮೆ. ಇಲ್ಲವಾದರೆ ಕುದುರೆ ಹೊರಬೇಕಾದ ಜೀನನ್ನು ತಾನು ಹೊತ್ತುಕೊಂಡು ಅಲ್ಲೆದಾಡಬೇಕಾದ ಪಾಡು ಮನುಷ್ಯನಿಗೆ ಬರುತ್ತದೆ. ಇಲ್ಲಿ ಅರವಿಂದರು ಹೇಳುವ ಇನ್ನೊಂದು ಮುಖ್ಯವಾದ ಮಾತು ಉತ್ತರಣ ಕ್ರಿಯೆಯಂತೆ ಅವತರಣ ಕ್ರಿಯೆಗೆ ಸಂಬಂಧಿಸಿತ್ತು. ಷಟ್ಸ್ಥಲಗಳಲ್ಲಿ ಸಾಧಕ ಹೇಗೆ ಹಂತ ಹಂತವಾಗಿ ವಿಕಾಸಗೊಳ್ಳುತ್ತಾ ಮೇಲೇರುತ್ತಾನೆಂಬುದನ್ನು ನೋಡಿದೆವು. ಅಲ್ಲಿ ಉಪಾಸ್ಯ, ಉಪಾಸಕ, ಉಪಾಸನೆಯ ಮಾಧ್ಯಮ ಎಲ್ಲವೂ ಚಲನಶೀಲವಾದದ್ದು ಎಂಬುದನ್ನು ಗಮನಿಸಬೇಕು. ಇದು ಷಟ್ಸ್ಥಲದ ವಿಶಿಷ್ಟ ಕಾಣಿಕೆ. ಅರವಿಂದರ ಪೂರ್ಣಯೋಗಕ್ಕೂ ಇದು ಹೊರತಾದದ್ದು, ಮೀರಿದು. ಆದರೆ ಅರವಿಂದರು ಒಂದು ಮಾತನ್ನು ಒತ್ತಿ ಹೇಳುತ್ತಾರೆ. ಈ ಯೋಗದಲ್ಲಿ ಮುಂದುವರಿದು ಮೇಲೇರಿದಂತೆಲ್ಲ ಮನ ಪರಿವರ್ತನೆಯನ್ನು ಪಡೆಯುತ್ತಾ ಹೋಗುತ್ತಾನೆ. ಸಾಧಕ ಪ್ರಾಣ ಮನಸ್ಸುಗಳಲ್ಲೂ ಮಾತ್ರವೇ ಅಲ್ಲ, ಈ ಪರಿವರ್ತನೆ ದೈಹಿಕವಾಗಿಯೂ ಸಂಭವಿಸುತ್ತದೆ ಎಂದು ಹೇಳುತ್ತಾರೆ. ಅದನ್ನು ಶರಣರು ಎತ್ತಿ ಹಿಡಿದಿದ್ದಾರೆ. ಅವರ ಈ ಸರ್ವಾಂಗ ಲಿಂಗಮಯ ಕಲ್ಪನೆಯಲ್ಲಿ ನೋಡಿದ್ದೇವೆ. ಹೀಗೆ ಏರುವ ನಿಚ್ಚಣಿಕೆಯಲ್ಲಿ ತುತ್ತ ತುದಿಯನ್ನು ಮುಟ್ಟಿದ ಮೇಲೆ ಆತ ಅಲ್ಲಿಯೇ ನಿಲ್ಲುವುದಿಲ್ಲ. ಆ ಅತೀತ ಮನಸ್ಸಿನ ಅನಂತ ಅನುಭವದೊಡನೆ ಮತ್ತೆ ಕೆಳಗಿಳಿದು ಬರುತ್ತಾನೆ ಎನ್ನುವ ಅರವಿಂದರ ದೃಷ್ಟಿ ಶಿವಯೋಗದಲ್ಲಿಯೂ ಕಂಡುಬರುತ್ತದೆ. ಇಲ್ಲಿ ಸ್ಥಳದಿಂದ ಸ್ಥಳಕ್ಕೆ ಏರುತ್ತಾ ಹೋಗುವಾಗ ಕೆಳಗಿನವರನ್ನು ಬಿಟ್ಟು ಹೋಗುವುದಿಲ್ಲ. ಭಕ್ತ ಮಹೇಶ ಸ್ಥಳಕ್ಕೆ ಬಂದಾಗ ಭಕ್ತ ಸ್ಥಳವನ್ನು ಬಿಟ್ಟು ಬರುವುದಿಲ್ಲ, ಅದನ್ನು ಒಳಗೊಂಡು ಬರುತ್ತಾನೆ. ಪ್ರಸಾದಿ ಸ್ಥಳದಲ್ಲಿ ಭಕ್ತ ಮಹೇಶಗಳೆರಡೂ ಅಡಗಿರುತ್ತವೆ. ಈ ಮೂರನ್ನೂ ಅಡಗಿಸಿಕೊಂಡು ಪ್ರಾಣಲಿಂಗಿಯಾಗುತ್ತಾನೆ. ಇವುಗಳ ಸಮೇತ ಶರಣ ಐಕ್ಯ ಸ್ಥಳಗಳನ್ನೇರುತ್ತಾನೆ. ಆದರೆ ತನ್ನ ಒಬ್ಬನ ಉದ್ಧಾರವನ್ನು ಕಂಡುಕೊಂಡು ಅಲ್ಲೇ ಐಕ್ಯನಾಗಿ ಬಿಡುವುದಿಲ್ಲ. ಜಗತ್ತಿನ ಹಿತಕ್ಕಾಗಿ ಆ ಹೊಸ ಅರಿವಿನಿಂದ ಆತ ಇಳಿದು ಬರುತ್ತಾನೆ. ಷಟ್ಸ್ಥಲದ ನಿಚ್ಚಣಿಗೆಯನ್ನು ಬಿಡುತ್ತಾನೆ. ಐಕ್ಯ ಸ್ಥಳದಿಂದ ಶರಣ ಸ್ಥಳಕ್ಕೆ ಬರುತ್ತಾನೆ. ಹಾಗೆ ಪ್ರಾಣಲಿಂಗಿ, ಪ್ರಸಾದಿ, ಮಹೇಶ, ಭಕ್ತನವರೆಗೂ ಇಳಿಯುವ ಆತನ ಲೀಲೆ ಆತನಿಗೆ ಸಹಜವಾಗುತ್ತದೆ. ಮುಖ್ಯವಾಗಿ ಶರಣಸ್ಥಳದ ಆನಂದ ಭಕ್ತಿಯಲ್ಲಿ ನಿಂತು ಲೋಕಜಾಗೃತಿಯ ಕಾರ್ಯದಲ್ಲಿ ತೊಡಗಿಕೊಳ್ಳುತ್ತಾನೆ. ಒಂದು ಕಡೆ ಅರವಿಂದರು ಪೂರ್ಣ ಯೋಗದಲ್ಲಿ 3 ಹಂತಗಳನ್ನು ಹೇಳುತ್ತಾರೆ. ಮೊದಲನೆಯದು ದೈವ ಶಕ್ತಿಯೊಡನೆ ಸಂಬಂಧವನ್ನು ಪಡೆಯುವ ಪ್ರಾರಂಭದ ಹಂತ. ಎರಡನೆಯದು ಆ ಅತೀತ ಶಕ್ತಿಯನ್ನು ನಮ್ಮೊಳಗೆ ಆಹ್ವಾನಿಸಿ ಅದರಿಂದ ಸಂಪೂರ್ಣ ಪರಿವರ್ತಿತರಾಗಿ ಪಡೆಯುವ ಸಾಮರಸ್ಯ. ಮೂರನೆಯದು ಈ ಪರಿವರ್ತಿತ ವ್ಯಕ್ತಿತ್ವವನ್ನು ದೈವಿಕವಾದ ಕೇಂದ್ರವಾಗಿಟ್ಟುಕೊಂಡು ಈ ಲೋಕಕ್ಕೆ ಅದರ ಫಲವನ್ನು ನೀಡುವುದು. ಈ 3 ಅಂಶಗಳು ಶಿವಯೋಗದಲ್ಲಿ ಅಡಕವಾಗಿವೆ. ಭಕ್ತ ಮಹೇಶ ಸ್ಥಳಗಳಲ್ಲಿ ಅವರು ಹೇಳುವ ಮೊದಲನೆಯ ಸ್ಥಿತಿ ಇದೆ. ಪ್ರಸಾದಿ ಪ್ರಾಣಲಿಂಗಗಳಲ್ಲಿ 2ನೇ ಅಂಶ ಪೂರ್ಣವಾಗುತ್ತದೆ. ವ್ಯಕ್ತಿತ್ವದ ಪೂರ್ಣ ವಿಕಾಸಕ್ಕೆ ಕಾರಣವಾಗುತ್ತದೆ. ಮುಂದಿನ ಕ್ರಿಯೆಗಳಲ್ಲಿ ಲೋಕಹಿತಾರ್ಥವಾಗಿ ನಡೆಯತಕ್ಕವು. ಶರಣ ಐಕ್ಯ ಸ್ಥಳಗಳನ್ನು ಮುಟ್ಟಿ ಮತ್ತೆ ಕೆಳಗಿಳಿದು ಬರುತ್ತಾನೆ. ಶರಣಸ್ಥಳ ಸಂಗ್ರಹ ಸಾಧನೆಯ ಕೇಂದ್ರವಾಗುತ್ತದೆ. ಇಲ್ಲಿ ದೈವಿಕವಾದ ಆತನ ಚಲನವಲನಗಳೆಲ್ಲಾ ಸಮಷ್ಟಿಯ ಹಿತಕ್ಕಾಗಿ. ಆತ ನಡೆದುದೆಲ್ಲಾ ಪಾವನ, ನುಡಿದುದೆಲ್ಲಾ ಶಿವಮಂತ್ರ. ಶರಣನ ಕಾಯವೇ ಕೈಲಾಸವೆನ್ನುತ್ತಾರೆ ಬಸವಣ್ಣನವರು. ಅಂದರೆ ಹಿಂದೆ ಅರವಿಂದರು ಹೇಳಿದಂತೆ ಇದು ಎಷ್ಟರ ಮಟ್ಟಿಗೆ ಅತಿಕ್ರಾಂತ ಸಾಧನೆಯಾಗುತ್ತದೆಯೋ ಅಷ್ಟರ ಮಟ್ಟಿಗೆ ಈ ಲೋಕವನ್ನು ಉದ್ದೇಶಿಸಿದ ಸಾಧನೆಯೂ ಆಗುತ್ತದೆ. ಇಲ್ಲಿ ಮರ್ತ್ಯ ಪ್ರಜ್ಞೆ ಸಂಪೂರ್ಣ ಪರಿವರ್ತನೆಗೊಂಡು ಮರ್ತ್ಯಕ್ಕೆ ಅಮರ್ತ್ಯವನ್ನು ಇಳಿಸಿ ತರುವ ಸಾಧನವಾಗುತ್ತದೆ. ಅರವಿಂದರು ಹೇಳುವ ಈ ಅರ್ಥದಲ್ಲಿಯೂ ಶಿವಯೋಗ
ಪೂರ್ಣಯೋಗವಾಗಿದೆ. ಈ ಪೂರ್ಣಯೋಗದ ಸ್ವರೂಪವನ್ನು ಇನ್ನೊಂದು ರೀತಿಯಲ್ಲಿ ವಿವೇಚಿಸಲು ಪ್ರಯತ್ನಿಸುತ್ತಾರೆ ಅರವಿಂದರು. ಈ ಸೃಷ್ಟಿಯಲ್ಲಿ ನಮ್ಮ ಜೀವನ ನಡೆಯುವ 3 ಹಂತಗಳಲ್ಲೂ, ಭೌತಿಕ ಸ್ತರ, ಮಾನಸಿಕ ಸ್ತರ, ದೈವಿಕ ಸ್ತರ, ಈ 3 ಹಂತಗಳಲ್ಲೂ ಪೂರ್ಣ ಜೀವನದ ವಿಕಾಸ ಗೋಚರವಾಗುತ್ತದೆ ಎನ್ನುತ್ತಾರೆ. ಆದರೆ ಅವು ವಾಸ್ತವವಾಗಿ 2 ಹಂತಗಳು, ದೈಹಿಕ ಮತ್ತು ಮಾನಸಿಕ ಜೀವನ. 3ನೆಯದು ದೈವಿಕ ಅಸ್ತಿತ್ವ. ಇವೆರಡರ ಗುರಿ ಅಥವಾ ವಿಕಾಸ ಪೂರ್ಣ ಯೋಗ ಈ 3ನ್ನೂ ಪರಿಪೂರ್ಣತೆಯ ಮಟ್ಟಕ್ಕೆ ಮುಟ್ಟಿಸುತ್ತದೆಂಬುದನ್ನು ವಿವರಿಸುತ್ತಾರೆ. ಈ ಹಿನ್ನೆಲೆಯಲ್ಲಿ ಶಿವಯೋಗವನ್ನು ಪರಿಶೀಲಿಸುವುದಾದರೆ ಈ ದೇಹಕ್ಕೆ ಶರಣರು ತುಂಬಾ ಮಹತ್ವವನ್ನು ಕೊಡುತ್ತಾರೆ. ವಾಸ್ತವವಾಗಿ ಈ ದೇಹವನ್ನು ಬಿಟ್ಟು ಆತ್ಮ ಇಲ್ಲ. ಅದು ಈ ದೇಹವನ್ನೆಲ್ಲ ಓತ್ಪ್ರೋತವಾಗಿ ವ್ಯಾಪಿಸಿದೆ. ದೇಹ ಮತ್ತು ಅದರೊಳಗಿರುವ ಮನಸ್ಸು, ಪ್ರಾಣ, ಆತ್ಮ ಈ ಮೊದಲಾದವು ಪರಸ್ಪರ ಸಾವಯವ ಸಂಬಂಧವನ್ನು ಪಡೆದ ಏಕ ಘಟಕಗಳು. ಈ ಎಲ್ಲವುಗಳ ಪರಿವರ್ತನೆಗೆ ಕಾರಣವಾಗುವಂತಹುದು ಪೂರ್ಣಯೋಗ. ಷಟ್ಸ್ಥಲದ ಪ್ರಾರಂಭದಲ್ಲಿಯೇ ಈ ದೃಷ್ಟಿ ಎದ್ದು ಕಾಣುತ್ತದೆ. ಅದುವರೆಗೂ ದೇಹಿಯಾಗಿದ್ದವನು ಅಂಗ ಎನಿಸಿಕೊಳ್ಳುತ್ತಾನೆ. ಅಂಗ ಪದವಾಚ್ಯವಾಗಿ ಪಿಂಡಸ್ಥಲದ ಅರಿವನ್ನು ಪಡೆಯುವುದೆಂದರೆ ಉತ್ತರಣ ಕ್ರಿಯೆಯ ಮೊದಲ ಮೆಟ್ಟಿಲಿನ ಕಡೆಗೆ ನಡೆದಂತೆಯೇ. ಮುಂದೆ ಆತ ಸಾಧನೆಯಲ್ಲಿ ತೊಡಗಿದಂತೆ ಮೊದಲ ಮೆಟ್ಟಿಲನ್ನು, ಅನಂತರ ಇತರ ಮೆಟ್ಟಿಲುಗಳನ್ನು ಸಮುಚ್ಚಯ ರೂಪದಿಂದ ಏರುತ್ತಾ ಬಂದಂತೆಲ್ಲ ಆತನ ಪರಿವರ್ತನೆ ಪೂರ್ಣವಾಗುತ್ತಾ ಹೋಗುತ್ತದೆ. ದೇಹದ ಇತರ ಶಕ್ತಿಗಳೂ ಜಾಗೃತಗೊಳ್ಳುತ್ತವೆ, ಊರ್ಧ್ವಗಾಮಿಯಾಗುತ್ತವೆ. ಆಧಾರ ಚಕ್ರದಲ್ಲಿ ಸುಪ್ತವಾಗಿದ್ದ ಕುಂಡಿಲಿನಿಯನ್ನು ಎಚ್ಚರಗೊಳಿಸಿ ಷಟ್ ಚಕ್ರಗಳ ಮೂಲಕ ಸಹಸ್ರಾರಕ್ಕೇರಿಸುವ ಕ್ರಿಯೆ ಯೋಗದ ಒಂದು ಪ್ರಮುಖವಾದ ಅಂಗ. ಅದು ಅಷ್ಟರಲ್ಲೇ ಕೊನೆಯಾದರೆ ಯೋಗ ಪೂರ್ಣವಲ್ಲ. ಹಠ, ಮಂತ್ರ, ಲಯ ಮೊದಲಾದ ಕುಂಡಲಿನಿ ಯೋಗಗಳು ಈ ದೃಷ್ಟಿಯಿಂದ ಪೂರ್ಣ ಯೋಗಗಳಲ್ಲ. ಅದ್ಭುತ ಶಕ್ತಿಯನ್ನೇನೋ ಅವು ತಂದುಕೊಡುತ್ತವೆ. ಅಗಾಧ ದೈಹಿಕ ಶಕ್ತಿಗಳೂ ಕರಗತವಾಗಬಹುದು. ಆದರೆ ಅವು ಅಲ್ಲಿಂದ ಇಳಿದು ಬರುವ 2ನೇ ಹಂತದ ನಿರ್ಲಿಪ್ತತೆಯನ್ನು ಸಾಧಿಸಿಕೊಳ್ಳದೆ ಅಹಮ್ಮೂಲವಾಗುತ್ತದೆ, ಇಲ್ಲವೇ ಸಂಪೂರ್ಣ ಲೀನವಾಗಿ ಅಳಿದು ಹೋಗುತ್ತವೆ. ಅಲ್ಲಮ ಯೋಗಗಳಲ್ಲಿ ಈ 2 ನಿಲುವುಗಳನ್ನು ಗುರುತಿಸಿದ್ದಾನೆ. ಅಳಿದು ಕೂಡುವುದೊಂದು ಯೋಗ, ಅಳಿಯದೇ ಕೂಡುವುದು ಮತ್ತೊಂದು ಯೋಗ. 2ನೆಯದೇ ಶಿವಯೋಗ. ಅಳಿಯದೇ ಉಳಿದು ಎಂದರೆ ಪರಿವರ್ತಿತವಾಗಿ ಮೃಣ್ಮಯವನ್ನು ಚಿನ್ಮಯವನ್ನಾಗಿಸಿದ ಉಳಿವು ಇದು. ಇಲ್ಲಿ ದೇಹವೂ ಪರಿವರ್ತನೆಯಾಗುತ್ತದೆ. ಆ ನಿಲುವಿನಲ್ಲಿಯೇ ಶರಣರು ದೇಹವೇ ದೇಗುಲ ಎಂದಿದ್ದಾರೆ. ಗುರುಚರಣದ ಮೇಲೆ ತನುವೆಂಬ ತೃಣವ ತಂದಿರಿಸಿದರೆ ಆತನ ಸರ್ವಾಂಗವೆಲ್ಲ ಲಿಂಗಕಾಣ ರಾಮನಾಥ ಎಂಬ ಮಾತು ಕೂಡ ಇದನ್ನೇ ಹೇಳುತ್ತಿದೆ. ಈ ದೇಹವನ್ನು ತಿರಸ್ಕರಿಸದೆ ಈ ದೇಹದ ವಿಷದ ಹಲ್ಲನ್ನು ತೆಗೆದು ಇದನ್ನು ಸಾಧನೆಗೆ ಯೋಗ್ಯವಾದ ಕೈದುವಾಗಿಸಿಕೊಳ್ಳಬೇಕು. ಅಲ್ಲದೆ ಆ ಕೈದುವೂ ಪರಿವರ್ತಿತವಾಗಿ ಗುರಿಯ ಸ್ಪರ್ಶಮಣಿ ಪ್ರಭಾವದಿಂದ ತಾನೂ ಚಿನ್ಮಯವಾಗುತ್ತದೆ. ಅರವಿಂದರ ಪೂರ್ಣಯೋಗವು ಈ ಮಾತನ್ನು ಮತ್ತೆ ಮತ್ತೆ ಸ್ಪಷ್ಟಪಡಿಸುತ್ತದೆ. ಒಂದು ಕಡೆ ಅರವಿಂದರು ಹೇಳುತ್ತಾರೆ, ಈ ಭೌತ ದೇಹ ಆಧ್ಯಾತ್ಮ ಸಾಧನೆಗೆ ವಿಘ್ನಗಳನ್ನು ಒಡ್ಡುತ್ತದೆ ಎನ್ನುವ ಅಂಶ ಈ ದೇಹವನ್ನು ನಿರಾಕರಿಸುವುದಕ್ಕೆ ವಾದವಾಗಲಾರದು. ಅಗೋಚರವಾದ ದೈವ ವಿನ್ಯಾಸದಲ್ಲಿ ಅನೇಕ ವೇಳೆ ಯಾವುದು ಕ್ಲಿಷ್ಟಕರವಾದ ಸಮಸ್ಯೆಯೋ ಅದೇ ಒಳ್ಳೆಯ ಅವಕಾಶವೂ ಆಗಿ ಪರಿಣಮಿಸುತ್ತದೆ. ಹಾಗೆ ದೇಹವನ್ನು ಒಂದು ಒಳ್ಳೆಯ ಅವಕಾಶವನ್ನಾಗಿ ಪರಿವರ್ತಿಸಿಕೊಂಡು ಪೂರ್ಣ ಪರಿವರ್ತನೆಯ ಸಾಧನವನ್ನಾಗಿ ಅದನ್ನು ಬಳಸಿಕೊಳ್ಳಬೇಕು, ಬೆಳೆಸಿಕೊಳ್ಳಬೇಕು. ಅಂದರೆ ಇದೇ ಕೊನೆಯಲ್ಲ, ಇದೊಂದು ಮಾಧ್ಯಮ. ಇದು ಹೊರಗೆ ಪಂಚೇಂದ್ರಿಯಗಳಿರುವಂತೆ ಇದರ ಒಳಗೂ ಇಂದ್ರಿಯಗಳಿವೆ. ಅವೇ ಅಂತಃಕರಣಗಳು. ಈ ಮನಸ್ಸು, ಬುದ್ಧಿ, ಅಹಂಕಾರ, ಪ್ರಾಣ, ಚಿತ್ತ ಇವೆಲ್ಲ ಪರಿವರ್ತನೆಯನ್ನು ಪಡೆಯುತ್ತಾ ಇವೆಲ್ಲಕ್ಕೂ ಚೈತನ್ಯಾತ್ಮಕ ಶಕ್ತಿಯಾದ ಆತ್ಮಸ್ವರೂಪವಾಗಿ ಪರಿಣಮಿಸುವುದು ಯೋಗ ಸಾಧನೆಯ ಗುರಿ. ದೇಹವನ್ನು ಮಾಧ್ಯಮವಾಗಿ ಬಳಸಿಕೊಂಡಂತೆ ಅಂತಃಕರಣಗಳನ್ನೂ ಮಾಧ್ಯಮಗಳನ್ನಾಗಿ ಬಳಸಿಕೊಳ್ಳುವುದರ ರಹಸ್ಯವನ್ನು ಯೋಗ ಕಾಣಿಸಿಕೊಡಬೇಕು. ದೇಹದ ಮೇಲೆ ಇಷ್ಟಲಿಂಗ ಸ್ಥಾಪಿತವಾದಂತೆ ಪ್ರಾಣದ ಮೇಲೂ ಭಾವದ ಮೇಲೂ ಪ್ರಾಣಲಿಂಗ, ಭಾವಲಿಂಗ ಸ್ಥಾಪಿತವಾಗಬೇಕೆಂಬ ಆಶಯದ ಹಿಂದಿರುವ ದೃಷ್ಟಿ ಇದೆ. ಇಷ್ಟಲಿಂಗದ ಉಪಾಸನೆ ಕೇವಲ ಹೊರಗೆ ನಡೆಯುವ ಕ್ರಿಯೆ ಅಲ್ಲ, ಒಳಗೆ ನಡೆಯುವ ಕ್ರಿಯೆ. ವ್ಯಾಪಕವಾದ ಅರ್ಥದಲ್ಲಿ
ಈ ಅಂತರಂಗದ ಅಧಿಷ್ಠಾತೃ ಶಕ್ತಿ ಎಂದರೆ ಮನಸ್ಸು. ದೇಹ ಯೋಗ ಸಾಧನೆಯ ಒಂದು ಮಾಧ್ಯಮವಾದಂತೆ ಮನಸ್ಸು ಇದರ ಇನ್ನೊಂದು ಮಾಧ್ಯಮ. ತನುಮನ ಧನಗಳನ್ನು ಗುರುಲಿಂಗ ಜಂಗಮಕ್ಕೆ ಅರ್ಪಿಸಬೇಕೆಂಬ ತ್ರಿವಿಧ ದಾಸೋಹ ಶರಣ ಮಾರ್ಗದಲ್ಲಿ ಪ್ರಮುಖ ಸ್ಥಾನವನ್ನು ಪಡೆಯಿತು. ಇದು ಬಹಳ ಅರ್ಥವತ್ತಾದ ಕಲ್ಪನೆ. ಈ ಮೂರನ್ನೂ ಬಿಡುವಂತಿಲ್ಲ, ಅವುಗಳನ್ನು ಉದಾತ್ತೀಕರಿಸಬೇಕು. ಅದರಲ್ಲೂ ಚಂಚಲವಾದ ಮನಸ್ಸು ಅಭ್ಯಾಸದಿಂದ ಮತ್ತು ವೈರಾಗ್ಯದಿಂದ ಅದರ ನಿಗ್ರಹವನ್ನು ಸಾಧಿಸಿಕೊಳ್ಳಬೇಕು. ಇಲ್ಲಿ ವೈರಾಗ್ಯ ಎಂಬುದು ಪ್ರಪಂಚವನ್ನೇ ತಿರಸ್ಕರಿಸುವ ಅಸಹಜ ವೈರಾಗ್ಯವಾಗಬಾರದೆಂಬುದು ಶರಣರ ದೃಷ್ಟಿ. ಮನಃಶಾಸ್ತ್ರಜ್ಞರಂತೆ ಶರಣರು ವರ್ತಿಸಿದ್ದಾರೆ. ಸಾಮಾನ್ಯವಾಗಿ ಸಾಧಕನ ಮನಸ್ಸು ಒಂದೇ ಬಾರಿಗೆ ಐಹಿಕ ಆಕರ್ಷಣೆಗಳಿಂದ ಬಿಡುಗಡೆಯನ್ನು ಹೊಂದುವುದಿಲ್ಲ. ನಿರೋಧಿಸಲು ಪ್ರಯತ್ನಿಸಿದಷ್ಟೂ ಅದು ಉಗ್ರವಾಗುತ್ತಾ ಹೋಗುತ್ತದೆ. ಆದ್ದರಿಂದ ಅತಿಯಾದ ನಿಗ್ರಹದಿಂದ ಅವು ಮುಕ್ತವಾಗಲಾರವು. ಇಂದ್ರಿಯ ನಿಗ್ರಹ ಸಹಜ ಸ್ಥಿತಿಯಾಗಬೇಕು. ಇಂದ್ರಿಯಗಳು ಅದನ್ನು ಅನುಭವಿಸಿ ಆ ಸುಖದ ಮಿತಿಯನ್ನು ಕಂಡುಕೊಳ್ಳುವಂತೆ ಮಾಡಬೇಕು. ಇದನ್ನು ಸಾಧಿಸದೆ ತನುವನ್ನು ಕರಗಿಸಿ ಮನವನ್ನು ಬಳಲಿಸಿದರೆ ಪ್ರಯೋಜನವಿಲ್ಲ. ಮನಸ್ಸನ್ನು ನಿಗ್ರಹಿಸುವುದೇ ಬೇಡ ಎಂದು ಇದರ ಅರ್ಥವಲ್ಲ. ಅದನ್ನು ನಿಗ್ರಹಿಸುವುದು ಹೇಗೆ ಎಂಬುದನ್ನು ವೈಚಾರಿಕವಾಗಿ ನೋಡಿದ್ದಾರೆ. ಇದೊಂದು ಬಹಳ ಸೂಕ್ಷ್ಮವಾದ ಇಂದ್ರಿಯ. ಇದರ ಇತಿಮಿತಿಗಳನ್ನು ನಿರ್ಧರಿಸಿ ಇದರ ಬಗೆಗೆ ಕೊನೆಯ ಮಾತನ್ನು ಹೇಳಲಾಗುವುದಿಲ್ಲ. ಆಧುನಿಕ ಮನಃಶಾಸ್ತ್ರ ವಿಪುಲವಾಗಿ ಬೆಳೆದಿದ್ದರೂ ಅದನ್ನು ಸಮಗ್ರವಾಗಿ ನಿರ್ಧರಿಸುವುದು ಇನ್ನೂ ಸಾಧ್ಯವಾಗಿಲ್ಲ. ಮನಸ್ಸಿನ ಸ್ವರೂಪವನ್ನು ಮನಸ್ಸಿನ ಮೂಲಕವೇ ಕಂಡುಕೊಳ್ಳಬೇಕಾಗಿದೆ. ಶರಣರು ಮನಸ್ಸಿನ ಈ ಸ್ವರೂಪವನ್ನು, ಅದರ ಸಾಧ್ಯತೆ ಪರಿಮಿತಿಗಳನ್ನು, ಪೂರ್ಣ ಯೋಗ ಅದನ್ನು ಮೀರಿ ಬೆಳೆಯಬೇಕೆಂಬುದನ್ನು ಪೂರ್ಣ ದೃಷ್ಟಿಯಿಂದ ಹೇಳಿದ್ದಾರೆ. ಮನಸ್ಸನ್ನು ಹಿಡಿದು ತಡೆದು ಕಟ್ಟುತ್ತೇನೆನ್ನುವವರ ಮುಂದೆ ಅದು ಮರುಳಾಗಿ ಕಾಡುತ್ತದೆ. ಮನಸ್ಸನ್ನು ನಿರ್ಮಲಿಸಗೊಳಿಸಬೇಕೆಂಬುದೂ ಮನಸ್ಸೇ. ಗುಹೇಶ್ವರನ ನಿಲುವನ್ನು ತಿಳಿದವರು ಮನವಿಲ್ಲದವರಾಗಬೇಕು ಎನ್ನುತ್ತಾನೆ ಅಲ್ಲವ. ಅರವಿಂದರು ಸಹ ಮನಸ್ಸಿನ ಸ್ವರೂಪವನ್ನು ಯೌಗಿಕ ಸಾಧನೆಯಲ್ಲಿ, ಅದರ ವಿಕಾಸದ ಸಾಧ್ಯತೆಗಳನ್ನು ಅನೇಕ ಕಡೆಗಳಲ್ಲಿ ಸಾಕಷ್ಟು ದೀರ್ಘವಾಗಿ ದಾರ್ಶನಿಕ ನಿಲುವಿನಿಂದ ವಿವೇಚಿಸಿದ್ದಾರೆ. ಅತಿಮಾನಸ ಸುಪ್ರಾಮೈಂಡ್ ಮತ್ತು ಅತಿಕ್ರಾಂತ ಮಾನಸ ಸೂಪರ್ ಮೈಂಡ್, ಇವುಗಳ ಶಕ್ತಿಗಳ ಆವಿರ್ಭಾವವನ್ನು ದರ್ಶಿಸಿದ್ದಾರೆ. ಈಗಿನ ಪರಿಮಿತ ಸ್ಥಿತಿಯಲ್ಲಿ ನಮ್ಮ ಮನಸ್ಸೇ ನಮ್ಮ ವಿಕಾಸದ ಕೊನೆಯ ಹಂತವಲ್ಲ. ವಿಕಾಸದ ಕೊನೆಯ ಹಂತವನ್ನೇರುವುದಕ್ಕೆ ಭೌತಿಕ ದೇಹದಂತೆ ಇದೂ ಒಂದು ಮಾಧ್ಯಮ ಎನ್ನುತ್ತಾರೆ ಅರವಿಂದರು. ಈ ಮಾನಸಿಕ ಜೀವನದ ಸ್ತರವನ್ನು ಮೀರಿದ ಜೀವನದ ಅಸ್ತಿತ್ವವನ್ನು ಸ್ಥಾಪಿಸಿರುವುದೇ ಭಾರತೀಯ ತತ್ವದರ್ಶನದ ಅಡಿಗಲ್ಲು. ಮತ್ತು ಆ ಎತ್ತರಕ್ಕೆ ಏರುವ ವಿವಿಧ ಮಾರ್ಗಗಳನ್ನು ರೂಢಿಸಿ ಅದನ್ನು ಕರಗತ ಮಾಡಿಕೊಡುವ ಸಾಧನವೇ ಯೋಗ ಎಂಬುದು ಅವರ ದೃಷ್ಟಿ. ಶರಣರ ಶಿವಯೋಗ ಸಾಧನೆಯಲ್ಲಿಯೂ ಕಾಣುವ ದೃಷ್ಟಿ ಇದೆ. ಮನವೇ ಎಲ್ಲಕ್ಕೂ ಕಾರಣ, ಆದರೆ ಅದೇ ಕೊನೆಯಲ್ಲ. ಅದರ ಮೂಲಕವೇ ಗೆದ್ದು ಅದನ್ನು ಇಲ್ಲದಂತೆ ಮಾಡಬೇಕು. ಮನೋಲಯವಾಗಬೇಕು. ಆದಯ್ಯ ಮನಸ್ಸೇ ಮಹಾದೇವನ ನಿಲುವನ್ನು ತಂದುಕೊಡಬಲ್ಲುದೆಂದು ಹೇಳುತ್ತಾನೆ. ಮನಸ್ಸಿನ ಸ್ವರೂಪ ಕುರಿತು ಸಿದ್ದರಾಮ, ಮನವೆಂಬುದು ಬೇರಿಲ್ಲ, ಮಹಾದೇವನ ಮಹಾ ಅರುಹು ನೋಡ. ಸಂಕಲ್ಪ ವಿಕಲ್ಪಗಳ ಧರಿಸಿದಲ್ಲಿ ಮನವೆನಿಸಿತ್ತು, ಅದು ಅಳಿದಲ್ಲಿ ಮಹಾಜ್ಞಾನವೆನಿಸಿತ್ತು. ಅಳಿದು ಭಾವ ತಲೆದೋರಿದಲ್ಲಿ ಮಲ್ಲಿಕಾರ್ಜುನ ನೆನಿಸಿತ್ತು. ಮನಸ್ಸೇ ಮಹಾದೇವನ ಅರುಹು, ಆದರೆ ಅದು ಸಂಕಲ್ಪ ವಿಕಲ್ಪಗಳೆಂಬ ಚಂಚಲ ಸ್ವರೂಪವನ್ನು ಧರಿಸಿದೆ. ಆ ಸಂಕಲ್ಪ ವಿಕಲ್ಪಗಳು ಅಳಿದಾಗ ಅದೇ ಮಹಾಜ್ಞಾನವಾಗಿ ಮಹಾಶಕ್ತಿಯಾಗಿ ಪರಿಣಮಿಸುತ್ತದೆ. ಅಕ್ಕ ಮಹಾದೇವಿಯವರು ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರಣಂಗಳ ಚೇಷ್ಟೆಗೆ ಮನವೇ ಬೀಜ. ಎನಗುಳ್ಳುದೊಂದು ಮನ, ಆ ಮನ ನಿಮ್ಮಲ್ಲಿ ಸಿಲುಕಿದ ಬಳಿಕ ಎನಗೆ ಭವವುಂಟೆ ಚನ್ನಮಲ್ಲಿಕಾರ್ಜುನ ಎನ್ನುತ್ತಾನೆ. ಅತ್ತ ಇತ್ತ ಹರಿವ ಮನಸ್ಸನ್ನು ಒಂದು ಕಡೆ ನಿಲ್ಲಿಸಬಲ್ಲಡೆ ಗುಹೇಶ್ವರ ಲಿಂಗದ ಬೆಳಗು ಅಂತರಂಗದಲ್ಲಿಯೇ ಗೋಚರಿಸುತ್ತದೆ ಎನ್ನುತ್ತಾರೆ ಅಲ್ಲಮಪ್ರಭು. ಇದೇ ಮನಮಗ್ನ ಯೋಗ. ಷಟ್ಸ್ಥಲ ಸಾಧನೆಯ ವಿಕಾಸದ ವಿವಿಧ ಹಂತಗಳಲ್ಲಿ ಕಾಣುವುದು ಈ ಮನಮಗ್ನ ಯೋಗ. ಅದನ್ನು ಮೀರಿದ ಮನೋಲಯದ ಮಾರ್ಗದ ಕಡೆಗೆ ಯೋಗ ಸಾಧನೆ ತಿರುಗುತ್ತದೆ. ಮನವುಂಟೆ ಮರುಳೆ ಶಿವಯೋಗಿಗೆ ಎನ್ನುತ್ತಾರೆ.
ಭಕ್ತ ಮಹೇಶ ಸ್ಥಳಗಳನ್ನೇರಿ ಪ್ರಸಾದಿ ಪ್ರಾಣಲಿಂಗಿ ಸ್ಥಳಗಳಿಗೆ ಬರುವ ವೇಳೆಗೆ ಈ ಮನೋಲಯದ ಹಂತವನ್ನು ಸಾಧಕ ಮುಟ್ಟಿರುತ್ತಾನೆ. ಇಷ್ಟಲಿಂಗ ಪ್ರಾಣಲಿಂಗವಾಗಿ, ಪ್ರಾಣಲಿಂಗದ ತುತ್ತ ತುದಿಯಾದ ಜಂಗಮ ಲಿಂಗ ಅಲ್ಲಿ ಚೈತನ್ಯ ಸ್ವರೂಪಿಯಾಗಿ ಮನಸ್ಸಿನ ಸಂಕಲ್ಪ ವಿಕಲ್ಪಗಳನ್ನು ಅಡಗಿಸಿಕೊಳ್ಳಲು ಸಮರ್ಥವಾಗುತ್ತದೆ. ಅದಕ್ಕನುಗುಣವಾಗಿ ಭಕ್ತಿಯೂ ಅನುಭಾವ ಭಕ್ತಿಯಾಗಿ ಎರಡೆಂಬ ಭೇದವನ್ನು ಕಳೆದುಕೊಂಡು ತೋರಲಿಲ್ಲ ಅಡಗಲಿಲ್ಲ ಎಂಬ ನಿಲುವನ್ನು ತಲುಪುತ್ತದೆ. ವಿಕಾಸಗೊಂಡ ಮನಸ್ಸಿನ ಅತೀತ ಸ್ಥಿತಿ ಅದು, ಅಥವಾ ಅರವಿಂದರು ಹೇಳುವ ಅತಿಮಾನಸ ಸ್ಥಿತಿ. ಅಲ್ಲಿ ಪ್ರಾಣವೆಲ್ಲ ಲಿಂಗವಾಗಿ, ಮನವೆಲ್ಲ ಅತಿಮಾನಸವಾಗಿ ಆತ ಮಾಡುವುದೆಲ್ಲ ಪ್ರಾಣಲಿಂಗ ಪೂಜೆಯಾಗುತ್ತದೆ. ಇಲ್ಲೆಲ್ಲ ಅತ್ತಲಿತ್ತ ಹರಿಯಲೀಯದ ಚಿತ್ತದಲ್ಲಿ ಅತೀತ ಚೈತನ್ಯವೇ ಮೂರ್ತಿಮತ್ತಾದ ಅಮೂರ್ತಿ ಪೂಜೆಯ ಅನಂತ ವೈಭವವನ್ನು ಕಾಣುತ್ತೇವೆ. ಇದೇ ಕೊನೆಯ ಹಂತವಲ್ಲ ಶಿವಯೋಗದಲ್ಲಿ. ಈ ಪ್ರಾಣಲಿಂಗದ ಪೂಜೆ ಭಾವಲಿಂಗದ ಪೂಜೆಯ ಕಡೆಗೆ ತಿರುಗುತ್ತದೆ. ಪ್ರಾಣಲಿಂಗಿ ಸ್ಥಳದ ಅನುಭವ ಇಲ್ಲಿ ಸಹಜ ಸ್ಥಿತಿಯಾಗಿ ಆನಂದ ಸಮರಸ ಭಕ್ತಿಗಳಿಂದ ಆತ್ಯಂತಿಕ ತೃಪ್ತಿಯನ್ನು ಪಡೆಯುತ್ತಾನೆ. ಹಿಂದೆ ಅರವಿಂದರು ಹೇಳಿದಂತೆ ದೈಹಿಕ ಜೀವನ, ಮಾನಸಿಕ ಜೀವನ, ಇಲ್ಲಿ ಅವೆರಡೂ ಕೂಡ ದೈವಿಕ ಅಸ್ತಿತ್ವಕ್ಕೆ ಬಂದು ನಿಲ್ಲುತ್ತವೆ. ಆಧ್ಯಾತ್ಮಿಕ ಸಿದ್ಧಿಯ ಶಿಖರದಲ್ಲಿ ನಿಂತು ತೆರಹಿಲ್ಲದ ಅರುಹು ತಾನಾಗಿ, ನೆರೆ ಅರುಹಿನೊಳು ನಿಬ್ಬೆರಗಾಗಿ ತಾನು ಕಂಡು ಆ ಬೆಳಕನ್ನು ಇತರರಿಗೂ ತೋರಿಸಿಕೊಡುವ ಪ್ರಯತ್ನ ಇಲ್ಲಿ ಕಾಣುತ್ತದೆ. ಹೀಗೆ ಇದ್ದು ಬದ್ಧನಲ್ಲದ ರೀತಿಯಲ್ಲಿ ಕರ್ತವ್ಯ ಮಗ್ನನಾಗುತ್ತಾನೆ. ಕೊನೆಯಲ್ಲಿ ಆ ಕರ್ತವ್ಯವನ್ನು ನಿರ್ವಹಿಸಿದ ಧನ್ಯತೆಯಲ್ಲಿ ಮುಂದಿನ ಐಕ್ಯ ಸ್ಥಳಕ್ಕೆ ಇರುತ್ತಾನೆ. ಭಿನ್ನತೆ ಅಳಿದು ಅವಿರಳ ಸಮರಸ ಸೌಖ್ಯವನ್ನು ತಂದುಕೊಡುವ ಸಮರಸ ಭಕ್ತಿ ಇಲ್ಲಿ ಸ್ಥಾಯಿಯಾಗುತ್ತದೆ. ಕಾಯಗುಣ, ಭಾವಗುಣ, ಪ್ರಾಣಗುಣ ಕಳೆದುಕೊಂಡ ಸಮರಸ ಸ್ಥಿತಿ ಉಂಟಾಗುತ್ತದೆ. ಇದು ಲಿಂಗಾಂಗ ಸಾಮರಸ್ಯದ ಸ್ಥಿತಿ. ಈ ದೇಹದಲ್ಲಿದ್ದೇ ಸಮರಸ ಸುಖವನ್ನು ಪಡೆಯುವ ತುತ್ತ ತುದಿಯ ಹಂತ. ಇಲ್ಲಿಂದ ಮುಂದಿನದು ದೇಹ ಅಳಿದು ಬೆಳಗಿನೊಳಗೆ ಬೆಳಗಾಗುವ, ಬಯಲಿನಲ್ಲಿ ಬಯಲಾಗುವ, ಉರಿಯುಂಡ ಕರ್ಪೂರದಂತಾಗುವ ಕೊನೆಯ ಸ್ಥಿತಿ. ಆ ಕರೆ ಬರುವವರೆಗೂ ಸಾಮರಸ್ಯದ ನಿಲುವಿಗೇರಿದ ಶರಣ ಈ ಜಗತ್ತಿನಲ್ಲಿ ಸಾಧಕರಿಗೆ ಕೈದೀವಿಗೆಯಾಗುವಂತಹ ಸ್ವಯಂ ಜ್ಯೋತಿಯಾಗಿ ಇಳಿದು ಬರುತ್ತಾನೆ. ತಾನೊಬ್ಬನೇ ಸಾಮರಸ್ಯದ ಸುಖದಲ್ಲಿ ಲೀನವಾಗುವುದಿಲ್ಲ. ಆ ಫಲಗಳನ್ನು ಹೊತ್ತು ಅಲ್ಲಿಂದ ಇಳಿದು ಬರುತ್ತಾನೆ. ಸಾಧಕರಿಗೆ ಅದರ ಸಿಹಿಯನ್ನು ನೋಡಲು ಕೊಡುತ್ತಾನೆ. ಅತ್ತ ಅವರು ನಡೆಯುವಂತೆ ನಿರ್ದೇಶಿಸುತ್ತಾನೆ. ಈ ಇಳಿಯುವಿಕೆಯೂ ಶಿವಯೋಗದ ಒಂದು ಭಾಗವೇ ಆಗಿದೆ. ಇದೇ ಅರವಿಂದರು ಹೇಳುವ ಅವತರಣ, ಡಿಸೆಂಟ್. ಇಷ್ಟು ಸ್ಪಷ್ಟವಾಗಿ ಶರಣರು ಇದನ್ನು ನುಡಿದು ತೋರದಿದ್ದರೂ ನಡೆದು ತೋರಿದ್ದಾರೆ. ಭಕ್ತ ಸ್ಥಳದಿಂದ ಒಂದೊಂದು ಸ್ಥಳವನ್ನು ತಮ್ಮಲ್ಲಿ ಅಡಗಿಸಿಕೊಂಡು ಮೇಲೇರುತ್ತಾ ಹೋಗಿ ಐಕ್ಯ ಸ್ಥಳವನ್ನು ಮುಟ್ಟಿದ ಮೇಲೆ ಅಷ್ಟೇ ಲೀಲಾಜಾಲವಾಗಿ ತಮ್ಮಲ್ಲಿ ಅಡಗಿದ ಮೆಟ್ಟಿಲುಗಳನ್ನು ಹೊರಚಾಚಿ ಕೆಳಕ್ಕೆ ಇಳಿದು, ಆದರೂ ಮೇಲಿನ ನಿಲುವಿನಲ್ಲಿಯೂ ಉಳಿದು ವ್ಯವಹರಿಸುತ್ತಾರೆ. ಹೀಗೆ ಅರವಿಂದರು ಸೃಷ್ಟಿಯ ಪರಿವರ್ತನೆಗಾಗಿ ತಮ್ಮ ಪೂರ್ಣ ಯೋಗದಲ್ಲಿ ಕಾಣುವ ಈ ಆದರ್ಶವನ್ನು ಶರಣರು ಶಿವಯೋಗದಲ್ಲಿ ಸಾಧಿಸಿ ಸಾಧ್ಯವನ್ನಾಗಿಸಿ ತೋರಿಸಿದ್ದಾರೆ. ಯೋಗ ಸಾಧನೆಗೆ ಅಗತ್ಯವಾದ ಪೂರ್ವ ಸಿದ್ಧತೆಗಳನ್ನೆಲ್ಲ, ಅಂದರೆ ಸತ್ಕ್ರಿಯಾಚರಣೆ, ಆಶಯ ರೋಷ ಅಹಂಕಾರಗಳ ನಿರಸನ, ನಿಷ್ಠೆ, ಸಾತ್ವಿಕತೆ, ಸುಪ್ತ ಶಕ್ತಿಗಳನ್ನು ಜಾಗೃತಗೊಳಿಸುವ ಮನಸ್ಸಿನ ಕೇಂದ್ರೀಕರಣ, ಅಂತರಂಗ ವಿಕಾಸದ ಹೆಜ್ಜೆಗಳು ಇತ್ಯಾದಿ ವಿವರಗಳನ್ನೆಲ್ಲ ಹೇಳುತ್ತಾ, ಇವೆಲ್ಲವುಗಳಿಂದ ಉದಾತ್ತೀಕೃತವಾದ ವ್ಯಕ್ತಿತ್ವ ಊರ್ಧ್ವಮುಖವಾಗಿ ಮೇಲೇರಿ ತನ್ನ ಗುರಿಯನ್ನು ಮುಟ್ಟಿದ ಮೇಲೆ ಆ ಅತಿಮಾನಸ ಚೈತನ್ಯ ಸಹಿತವಾಗಿ ಇಳಿದು ಬರಲು ಸಾಧ್ಯವಾಗಬೇಕೆಂಬುದು ತಮ್ಮ ಪೂರ್ಣ ಯೋಗದ ಆದರ್ಶ ಎಂದು ತಮ್ಮ ಆಶಯವನ್ನು ಅರವಿಂದರು ಹೇಳುತ್ತಾರೆ. ಯೋಗವನ್ನು ಕುರಿತ ಅವರ ದೂರದ ಆಶಯ ಆಗಲೇ ಶರಣರಲ್ಲಿ ಕಾರ್ಯಗತಗೊಂಡು ವಾಸ್ತವಿಕ ಸತ್ಯವಾಗಿ ಪರಿಣಮಿಸಿದೆ. ಇದನ್ನು ಕುರಿತು ಇನ್ನೂ ಹೆಚ್ಚು ವಿವರವಾಗಿ ಮತ್ತು ಖಚಿತವಾಗಿ ತೌಲನಿಕ ದೃಷ್ಟಿಯಿಂದ ಅಧ್ಯಯನ ಮಾಡುವ ಅಗತ್ಯ ಇದೆ. ಆ ವಿವರಗಳಿಗೆ ಹೋಗದೆ ಶಿವಯೋಗ ಪೂರ್ಣಯೋಗಗಳಿಗಿರುವ ಸಮಾನ ಅಂಶಗಳಲ್ಲಿ ಮುಖ್ಯವಾದ ಒಂದೆರಡು ಅಂಶಗಳನ್ನು ಗುರುತಿಸಿ ನನ್ನ ಭಾಷಣವನ್ನು ಮುಕ್ತಾಯ ಮಾಡುತ್ತೇನೆ. ಪೂರ್ಣ ಯೋಗದ ಸಾಧಕ ಒಂದು ಮಾತನ್ನು ನೆನಪಿನಲ್ಲಿಡಬೇಕು ಎಂದು ಅರವಿಂದರು ಹೇಳುತ್ತಾರೆ. ಯಾವುದೇ ಶಾಸ್ತ್ರ ಎಷ್ಟೇ ಮಹತ್ವದ್ದಾಗಿರಲಿ, ಅಧಿಕೃತವಾಗಿರಲಿ, ಅದು ಅನಂತ ಸತ್ಯದ ಪರಿಪೂರ್ಣ ಅಭಿವ್ಯಕ್ತಿ ಆಗಲಾರದು.
ಅದು ಮಾರ್ಗದರ್ಶಕವಾಗಬಹುದು, ಆದರೆ ಅದೇ ಕೊನೆಯ ಮಾತಾಗಲಾರದು. ಸಾಧಕ ಅದರಿಂದ ಉಪಯೋಗವನ್ನು ಪಡೆಯುತ್ತಾನೆ, ಆದರೆ ಅದಕ್ಕೆ ಕಟ್ಟು ಬೀಳುವುದಿಲ್ಲ. ಲಿಖಿತ ಸತ್ಯದ ಆಚೆ ಇರುವ ತನ್ನ ಅಂತರಂಗದ ಆತ್ಮದಲ್ಲಿಯೇ ಸತ್ಯವನ್ನು ಕಂಡುಕೊಳ್ಳುತ್ತಾನೆ ಎನ್ನುತ್ತಾರೆ ಅರವಿಂದರು. ಈ ಆಧುನಿಕ ಮತ್ತು ವೈಚಾರಿಕ ದೃಷ್ಟಿಯನ್ನು ಶರಣರ ಶಿವಯೋಗದಲ್ಲಿ ಹೆಜ್ಜೆ ಹೆಜ್ಜೆಗೂ ಕಾಣುತ್ತೇವೆ. ಅನುಭವ ಮಂಟಪದಲ್ಲಿ ಶರಣರು ನಿತ್ಯವೂ ಮಾಡುತ್ತಿದ್ದುದು ಇಂತಹ ವಿಚಾರ ಮಥನವನ್ನೇ. ಇದರಿಂದ ಶಾಸ್ತ್ರಗಳನ್ನು ನಿರಾಕರಿಸಿದರೆಂದಲ್ಲ, ಹಾಗೆ ನಿರಾಕರಿಸುವಂತೆಯೂ ಇಲ್ಲ. ಅದೆಲ್ಲ ಬೇಕು, ಆದರೆ ಅದರಲ್ಲಿ ಎಷ್ಟನ್ನು ಹೇಗೆ ಅಳವಡಿಸಿಕೊಂಡು ನಡೆಯಬೇಕೆಂಬ ವಿವೇಚನೆ ತನ್ನ ಕಾಲದ ಪರಿಸರದ ಹಿನ್ನೆಲೆಯಲ್ಲಿ ನಡೆಯಬೇಕು. ಅಷ್ಟೇ ಅಲ್ಲ, ಆ ವಿವೇಚನೆ ಅನುಭವದಲ್ಲಿ ಪರ್ಯವಸಾನವಾಗಬೇಕು, ತೋರಿ ಉಂಬ ಲಾಭವಾಗಬೇಕು, ತಾನೇ ಅದು ಆಗಿ ಪರಿಣಮಿಸಬೇಕು. ಇದೇ ಅರವಿಂದರು ಹೇಳುವ ಸಂಪೂರ್ಣ ಪರಿವರ್ತನೆ, ಕಂಪ್ಲೀಟ್ ಟ್ರಾನ್ಸ್ಫರ್ಮೇಶನ್. ಇದು ಪೂರ್ಣ ಯೋಗದ ಗುರಿ ಹೇಗೋ ಹಾಗೆಯೇ ಶಿವಯೋಗದ ಗುರಿಯೂ ಆಗಿದೆ. ಇದನ್ನೇ ಶರಣರು ಅಂಗ ಗುಣಗಳು ಅಳಿದು ಲಿಂಗ ಗುಣಗಳು ಆಗಬೇಕು ಎನ್ನುತ್ತಾರೆ. ಸರ್ವಾಂಗ ಲಿಂಗಮಯ ಶಿವಯೋಗಿ ಎಂದು ಸ್ತುತಿಸುತ್ತಾರೆ. ಯಾವುದೇ ಒಂದು ಶಾಸ್ತ್ರವನ್ನು ಪರಮ ಪ್ರಮಾಣವೆಂದು ಪೂರ್ಣ ಯೋಗ ಹೇಗೆ ಒಪ್ಪುವುದಿಲ್ಲವೋ ಹಾಗೆಯೇ ಯಾವುದೇ ಒಂದು ಮಾರ್ಗವನ್ನು, ಅದು ಭಕ್ತಿಯಾಗಲಿ ಕರ್ಮವಾಗಲಿ ಜ್ಞಾನವಾಗಲಿ, ಸರ್ವಶ್ರೇಷ್ಠವೆಂದು ಒಪ್ಪುವುದಿಲ್ಲ. ಮಾನವ ಸ್ವಭಾವ ಬಹುಮುಖವಾದದ್ದು, ಸಂಸ್ಕಾರ ಬಗೆ ಬಗೆಯಾದದ್ದು. ಜೀವನ ವಿಕಾಸ ಮಾರ್ಗದಲ್ಲಿ ಒಬ್ಬೊಬ್ಬರೂ ಒಂದೊಂದು ಹಂತದಲ್ಲಿರುವವರು. ಅವರವರ ಸ್ವಭಾವಕ್ಕೆ ಮನೋಧರ್ಮಕ್ಕೆ ಒಪ್ಪುವಂತಹ ಮಾರ್ಗವನ್ನು ಅವರು ಅವಲಂಬಿಸುತ್ತಾರೆ. ಯಾರು ಎಲ್ಲಿ ನಿಂತಿರುತ್ತಾರೋ ಅಲ್ಲಿಂದ ಮುಂದೆ ನಡೆಯಲು ಸಹಾಯಕವಾಗಬೇಕು ಅವರು ಆರಿಸಿಕೊಂಡ ಮಾರ್ಗ. ಪೂರ್ಣ ಯೋಗ ಈ ಸ್ವಾತಂತ್ರ್ಯವನ್ನು ಕೊಡುತ್ತದೆ. ಮೂಲಭೂತವಾದ ಕೆಲವು ಸಾರ್ವತ್ರಿಕ ನಿಯಮಗಳನ್ನು ಮಾತ್ರ ರೂಪಿಸಿ ಅದನ್ನು ಅವಲಂಬಿಸಿ ಬೆಳೆಯುವ ವ್ಯಕ್ತಿಗತವಾದ ಸಾಧನೆಯ ವೈವಿಧ್ಯಕ್ಕೆ ಅವಕಾಶಗಳನ್ನು ಸೃಷ್ಟಿಸುತ್ತದೆ. ಶರಣ ಮಾರ್ಗ ಇದರ ಜ್ವಲಂತ ನಿದರ್ಶನವಾಗಿರುವುದನ್ನು ಕಾಣಬಹುದು. ಶರಣರಲ್ಲಿ ಅದೆಷ್ಟು ಮನೋಧರ್ಮದ ಸಾಧಕರಿದ್ದರು. ಕಾಯಕಗಳಲ್ಲಿ, ಆಸಕ್ತಿ, ಶಕ್ತಿಗಳಲ್ಲಿ, ನಿಲುವುಗಳಲ್ಲಿ, ದೃಷ್ಟಿ ಧೋರಣೆಗಳಲ್ಲಿ ಅದೆಷ್ಟು ವೈವಿಧ್ಯಗಳಿದ್ದವು. ಆದರೂ ಅವರೆಲ್ಲರೂ ವಿಸ್ತಾರವಾದ ತಳಹದಿಯನ್ನುಳ್ಳ ಒಂದು ಆಧ್ಯಾತ್ಮಿಕ ಮಾರ್ಗದ ನೆರಳಿನಲ್ಲಿ ಬೆಳೆದರು. ಅವರವರ ವ್ಯಕ್ತಿ ವೈಶಿಷ್ಟ್ಯವನ್ನು ಉಳಿಸಿಕೊಂಡೇ ಬೆಳೆದರು. ಆ ಎಲ್ಲ ವೈಶಿಷ್ಟ್ಯಗಳ ಆಂತರ್ಯದಲ್ಲಿ ಪ್ರವಹಿಸಿರುವ ಮತ್ತು ಅವೆಲ್ಲವನ್ನು ಒಂದಾಗಿ ಬೆಸೆದು ಬೇರೆ ಬೇರೆ ಮಾನಸಿಕ ಸ್ತರಗಳಿಂದ ಒಂದೇ ಗುರಿಯ ಕಡೆಗೆ, ಅತಿಮಾನಸ ನಿಲುವಿನ ಕಡೆಗೆ ನಡೆಸುವ ಜೀವಂತ ಶಕ್ತಿಯಾಯಿತು ಶರಣರ ಶಿವಯೋಗ. ಯಾವ ವ್ಯಾಪಕವಾದ ಕಲ್ಪನೆಯನ್ನು ಅರವಿಂದರು ತಾತ್ವಿಕವಾಗಿ ಕಂಡರೋ ಅದನ್ನು ಆಗಲೇ ಶರಣರು ಯಶಸ್ವಿಯಾಗಿ ಸಾಮೂಹಿಕ ಜಾಗೃತಿಯ ಮಾಧ್ಯಮವನ್ನಾಗಿಯೂ ಬಳಸಿದ್ದರು. ಅರವಿಂದರ ಪೂರ್ಣ ಯೋಗ ಸಾಮೂಹಿಕ ಜಾಗೃತಿಯ ಒಂದು ಆಂದೋಲನ ಆಗಲಿಲ್ಲ, ಆದರೆ ಶರಣರ ಶಿವಯೋಗ ಅದನ್ನು ಸಾಧಿಸಿತು. ಅರವಿಂದರು ಅದನ್ನು ಬಯಸಿದ್ದರು. ಅನೇಕ ಕಡೆಗಳಲ್ಲಿ ಅವರು ಅದನ್ನು ಹೇಳುತ್ತಾರೆ. ಪೂರ್ಣ ಯೋಗ ಕೇವಲ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಅಲ್ಲ, ತನ್ನನ್ನು ತಾನು ಕಂಡುಕೊಂಡು ಅಷ್ಟರಿಂದಲೇ ತೃಪ್ತನಾಗಿ ಸಾಧಕ ಅಲ್ಲಿಯೇ ನಿಲ್ಲುವುದಿಲ್ಲ, ಅಲ್ಲಿಂದ ಇಳಿದು ಬರುತ್ತಾನೆ. ಎಲ್ಲ ಆತ್ಮಗಳ ಸಾಮೂಹಿಕ ಚೈತನ್ಯ ರೂಪಿಯಾದ ವಿಶ್ವವನ್ನು ತನ್ನ ಅತಿಮಾನಸ ನಿಲುವಿನಿಂದ ವ್ಯಾಪಿಸುತ್ತಾನೆ. ವೈಯಕ್ತಿಕ ಉದ್ಧಾರದ ಮಾರ್ಗದಲ್ಲಿ ಆತನ ಸಾಧನೆ ನಡೆದಿದ್ದರೂ ಅದು ಅತೀತ ಪ್ರಜ್ಞೆಯ ಪರಿಮಿತಿಯನ್ನು ದಾಟಿ ವಿಶ್ವ ಚೈತನ್ಯದೊಡನೆ ಒಂದಾಗಿ, ಆದರೂ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳದೆ ವಿಶ್ವಹಿತಕ್ಕಾಗಿ ಕಾರ್ಯೋನ್ಮುಖವಾಗುತ್ತದೆ ಎನ್ನುವ ಆದರ್ಶವನ್ನು ಅಲ್ಲಲ್ಲಿ ಸೂಚಿಸುತ್ತಾರೆ. ಈ ಆದರ್ಶ ಶರಣರ ಶಿವಯೋಗದಲ್ಲಿ ಕಾರ್ಯಗತಗೊಂಡಿತು. ಎಲ್ಲರಲ್ಲೂ ಅದು ಒಂದೇ ರೀತಿ ಕಾರ್ಯಗತಗೊಳ್ಳಲಿಲ್ಲ. ಅರವಿಂದರು ಹೇಳುವಂತೆ ಎಷ್ಟು ಜನ ಸಾಧಕರು ಅಷ್ಟು ಮಾರ್ಗಗಳು. ಮೂಲಭೂತ ಧೋರಣೆಯನ್ನು ಖಚಿತವಾಗಿ ಉಳಿಸಿಕೊಂಡು ಈ ಎಲ್ಲಾ ವೈವಿಧ್ಯಕ್ಕೂ ಅವಕಾಶ ಮಾಡಿಕೊಡಬೇಕು. ಪೂರ್ಣ ಯೋಗ ಎನ್ನುವ ಮಾತು ಶಿವಯೋಗಕ್ಕೂ ಅನ್ವಯಿಸುತ್ತದೆ. ತೀರಾ ಸಾಮಾನ್ಯರೆಂದು ತಿರಸ್ಕೃತರಾಗಿದ್ದ ಅಸ್ಪೃಶ್ಯ ಧೂಳಯ್ಯ ಮೊದಲಾದ ಶರಣರೆಲ್ಲರೂ ಸಹ ಈ ಯೋಗ ಸ್ಪರ್ಶದಿಂದ ಪರಿವರ್ತಿತರಾದುದಕ್ಕೆ ವಚನಗಳಲ್ಲಿ ಕಾಣುವ ಅವರ ನಿಲುವುಗಳೇ ಸಾಕ್ಷಿಯಾಗಿವೆ. ಇಂತಹ ಪೂರ್ಣ ಯೋಗದ ಒಂದು ಮಹಾಪೂರವೇ ಅಂದು ಏಕಕಾಲದಲ್ಲಿ ಉಕ್ಕಿ ಹರಿಯಲು ಸಾಧ್ಯವಾದುದು
ಆಧ್ಯಾತ್ಮಿಕ ಚರಿತ್ರೆಯಲ್ಲಿ ಒಂದು ಮಹತ್ವಪೂರ್ಣವಾದ ಘಟನೆ, ಆಧುನಿಕ ಯುಗದಲ್ಲಿಯೂ ಸಾಧ್ಯವಾಗದಿರುವ ಘಟನೆ. ಅರವಿಂದರ ಪೂರ್ಣಯೋಗಕ್ಕೆ ಇಲ್ಲದಿರುವ ಒಂದು ಸೌಲಭ್ಯ ಶರಣರ ಶಿವಯೋಗಕ್ಕೆ ಬೆನ್ನೆಲುಬಾಗಿದ್ದುದು ಬಹುಶಃ ಇದಕ್ಕೆ ಕಾರಣವೆಂದು ಹೇಳಬಹುದು. ಉಪಾಸನೆಯ ವಿಧಾನದಲ್ಲಿ ಶರಣರು ಖಚಿತವಾದ ಒಂದು ನೈಷ್ಠಿಕ ನಿಲುವನ್ನು ತೆಗೆದುಕೊಂಡರು. ಶರಣ ಮಾರ್ಗದಲ್ಲಿ ವಿಪುಲವಾದ ವೈವಿಧ್ಯಗಳಿದ್ದರೂ ಅವೆಲ್ಲವೂ ಇಷ್ಟಲಿಂಗದ ಸುತ್ತ ಬೆಳೆಯುತ್ತಿದ್ದವು. ಅವರವರ ಮನೋಧರ್ಮಕ್ಕನುಗುಣವಾಗಿ ಭಕ್ತಿ, ಜ್ಞಾನ, ಕರ್ಮಗಳು ಪ್ರಧಾನವಾಗಿದ್ದರೂ ಅವೆಲ್ಲಕ್ಕೂ ಅವಕಾಶ ಕೊಡುವಂತಹ ವ್ಯಾಪಕವಾದ ಕಲ್ಪನೆಯನ್ನು ಇಷ್ಟಲಿಂಗ ಸಾಕಾರಗೊಳಿಸಿತು. ಸತಿಪತಿ ಭಾವದ ಭಾವುಕತೆಯಿಂದ ಹಿಡಿದು ನಿರಾಕಾರ ನಿರ್ಗುಣದ ಆತ್ಯಂತಿಕ ಅನುಭವದವರೆಗೂ ಎಲ್ಲ ಮಾನಸಿಕ ಸ್ತರಗಳನ್ನೂ ಅದು ಭರಿಸಬಲ್ಲುದಾಗಿತ್ತು. ಮತ್ತೆ ಒಂದೇ ಕಡೆ ನಿಲ್ಲದೆ ಸಾಧಕನ ಆಂತರಿಕ ಚಲನಶೀಲತೆಗೆ, ವಿಕಾಸ ಜೀವನಕ್ಕೆ ಅದು ಸಾಂಕೇತಿಕ ಶಕ್ತಿಯಾಗಿತ್ತು. ಇಂದು ಅದೊಂದು ಜಾತಿಯ ಗುರುತಾಗಿರುವುದನ್ನು ಬಿಟ್ಟು ತಾತ್ವಿಕ ಉಪಾಸನೆಯ ದೃಷ್ಟಿಯಿಂದ ನಾವು ಅದನ್ನು ನೋಡಬೇಕು. ಆಗ ಅದೊಂದು ಅರ್ಥವತ್ತಾದ ಸಂಕೇತವಾಗಿ ಪರಿಣಮಿಸುತ್ತದೆ. ಅಂತಹ ಒಂದು ಸಂಕೇತದ ಅವಲಂಬನೆ ಅರವಿಂದರ ಪೂರ್ಣಯೋಗದ ಉತ್ತರಣ ಅವತರಣ ಕ್ರಿಯೆಗಳಿಗೆ ಇಲ್ಲ. ಇಲ್ಲಿ ಸಾಧಕ ತೀರಾ ನಿರಾಲಂಬ ಸ್ಥಿತಿಯಲ್ಲಿ ಮೆಟ್ಟಿಲುಗಳನ್ನು ಏರಬೇಕಾಗುತ್ತದೆ. ಏರುವ ಎತ್ತರ ಹೆಚ್ಚಾದಷ್ಟು ಪಕ್ಕದ ಕಟಕಟೆ ಅಥವಾ ಸಲಾಕೆಗಳ ನೆರವು ಅಗತ್ಯವಾಗುತ್ತದೆ. ಏರುವವರಿಗೆ ಒಂದು ಧೈರ್ಯವನ್ನು ಕೊಡುತ್ತದೆ. ಶರಣರ ಶಿವಯೋಗದಲ್ಲಿ ಇಷ್ಟಲಿಂಗ ಅಂತಹ ಒಂದು ಆಧಾರ ಸ್ತಂಭವಾಗಿ ನಿಲ್ಲುತ್ತದೆ. ಈ ಕಾರಣದಿಂದಲೇ ಸಾಮಾನ್ಯರು ಅದನ್ನು ಏರುವ ಸಾಹಸ ಮಾಡಿ ಬಸವಣ್ಣನ ನೇತೃತ್ವದಲ್ಲಿ ಅದನ್ನು ಸಾಧಿಸಿ ತೋರಿಸಿದರೂ ಎನಿಸುತ್ತದೆ. ಕೊನೆಯದಾಗಿ ಒಟ್ಟಿನಲ್ಲಿ ಪೂರ್ಣಯೋಗ ಮತ್ತು ಶಿವಯೋಗಗಳಲ್ಲಿ ಯೋಗ ಸಾಧನೆ ಅಥವಾ ಇಡೀ ಆಧ್ಯಾತ್ಮಿಕ ಜೀವನದ ಪೂರ್ಣ ವಿಕಾಸ ಕೈಗೂಡಿರುವುದನ್ನು ಕಾಣಬಹುದು. ಇವುಗಳ ಉದ್ದೇಶ, ಆಶಯ, ವ್ಯಾಪ್ತಿಗಳಲ್ಲಿ ಅಂತೆಯೇ ಪರಿಣಾಮ, ಪ್ರಭಾವಗಳಲ್ಲಿ ಕಂಡುಬರುವ ಸಮಾನತೆ ಭಾರತೀಯ ಧಾರ್ಮಿಕ ಪರಂಪರೆಯನ್ನು ವೈಚಾರಿಕವಾಗಿ ಅಳವಡಿಸಿಕೊಂಡುದರ ಫಲವಾಗಿದೆ. ಈ ಎರಡಕ್ಕೂ ಇರುವ ವ್ಯತ್ಯಾಸ ಉಪಾಸನೆಯ ವಿಧಾನ ಮತ್ತು ಮಾಧ್ಯಮಗಳಲ್ಲಿ ಕಂಡುಬರುವಂತಹುದು. ಅಲ್ಲದೆ ಆಧುನಿಕ ಜಗತ್ತಿನ ವೈಜ್ಞಾನಿಕ ಪರಿಸರದ ಹಿನ್ನೆಲೆಯಲ್ಲಿ ಅರವಿಂದರಂತಹ ಮಹಾ ಮನಸ್ಸಿನ ದೀರ್ಘಕಾಲದ ವೈಚಾರಿಕ ವಿಶ್ಲೇಷಣೆಯಿಂದ ನಿರೂಪಿಸಿದ ಖಚಿತತೆ ಮತ್ತು ವ್ಯವಸ್ಥಿತವಾದ ಪೂರ್ಣ ಯೋಗಗಳು, ಪೂರ್ಣತೆಗಳು ಪೂರ್ಣ ಯೋಗದಲ್ಲಿ ಕಾಣುತ್ತವೆ. ಆದರೆ ಶಿವಯೋಗ 900 ವರ್ಷಗಳ ಹಿಂದೆ ಅಂದಿನ ಸಾಮಾಜಿಕ ವ್ಯವಸ್ಥೆಗೆ ಹೊರತಾದ ಸರ್ವ ಸಮಾನತೆಯ ಆಧಾರದ ಮೇಲೆ ಜನಸಾಮಾನ್ಯರನ್ನು ಯೋಗ ಸ್ಪರ್ಶದಿಂದ ಮೇಲೆತ್ತುವ ಸಾಮೂಹಿಕ ಚಳುವಳಿಯ ಹಿನ್ನೆಲೆಯಲ್ಲಿ ರೂಪುಗೊಂಡಿತು. ಅದು ಮಹಾ ಮನಸ್ಸುಗಳ ಸಮಷ್ಟಿ ಪ್ರಯತ್ನದಿಂದ ಹಿಂದಿನ ಪರಂಪರೆಯ ಸತ್ವವನ್ನೆಲ್ಲ ಅರಗಿಸಿಕೊಂಡು ವಿಚಾರದ ಮೂಸೆಯಲ್ಲಿ ಕರಗಿ ಅನುಭವದ ಜ್ಯೋತಿಯಾಗಿ ಬೆಳಗಿತು. ಹೀಗೆ ಇವುಗಳ ಕಾಲ ಮತ್ತು ಆ ಪರಿಸರದ ಅಂತರವನ್ನು ಗಮನಿಸಿಯೂ ಅವುಗಳಿಗೆ ಅತೀತವಾದ ಆಂತರಿಕ ಅಭೀಪ್ಸೆ ಮತ್ತು ನಿರಂತರವಾದ ವಿಕಾಸಶೀಲವಾದ ಮುನ್ನಡೆಯ ಪ್ರಯತ್ನಗಳನ್ನು ಈ ಎರಡರಲ್ಲಿಯೂ ಸಮಾನ ಅಂಶಗಳಾಗಿ ಗುರುತಿಸಬಹುದು. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಧನ್ಯವಾದಗಳು ಬಂಧುಗಳೇ. ಮುಂದಿನ ವಾರದ ಕಾರ್ಯಕ್ರಮಗಳ ಪರಿಚಯ. 17/4/2021 ಶ್ರೀ ಸೋಮಶೇಖರ್ ಬಸವರಾಜ್ ಮುಗ್ದಂ ಇವರಿಂದ ವಚನ ಸಾಹಿತ್ಯ ಅಂದು ಇಂದು ಎಂದೆಂದು. 18/4/2021 ಡಾಕ್ಟರ್ ಜಯಶ್ರೀ ದಂಡೆ ಇವರಿಂದ ವಿಭೂತಿ ತತ್ವ. 19/4/2021 ಡಾಕ್ಟರ್ ಗೀತಾ ಶೆನಾಯ್ ಇವರಿಂದ ವಚನ ಆನಿ ಸ್ತ್ರೀ ಅನುಭೂತಿ ಈ ವಿಷಯದ ಬಗ್ಗೆ ಕೊಂಕಣಿಯಲ್ಲಿ ಅನುಭವವನ್ನು ನಡೆಸಿಕೊಡಲಿದ್ದಾರೆ. ಬಂಧುಗಳೇ, ಇಂದಿನ ಕಾರ್ಯಕ್ರಮದಲ್ಲಿ ತಮ್ಮ ಚಿಂತನೆಗಳನ್ನು ಹಂಚಿಕೊಂಡಂತಹ ಡಾಕ್ಟರ್ ಶೈಲಜಾ ಇವರಿಗೆ ಬಸವ ಸಮಿತಿಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಹಾಗೂ ಎಲ್ಲ ಶರಣ ಬಂಧುಗಳ ಪರವಾಗಿ ಹೃತ್ಪೂರ್ವಕವಾದ ಶರಣು ಶರಣಾರ್ಥಿಗಳು. ಹಾಗೂ ಇಂದಿನ ಕಾರ್ಯಕ್ರಮದಲ್ಲಿ ಆನ್ಲೈನ್ ಮೂಲಕ ಭಾಗವಹಿಸಿದಂತಹ ಎಲ್ಲ ಶರಣ ಬಂಧುಗಳಿಗೆ ಶರಣು ಶರಣಾರ್ಥಿಗಳು. ಕಾರ್ಯಕ್ರಮದಲ್ಲಿ ಕೊನೆಯಲ್ಲಿ ಮಂಗಳ. ಶರಣು ಶರಣಾರ್ಥಿಗಳು.
ಬಸವಣ್ಣನಾದ ನೋಡಿರೆ
ತೆಗದ ಕಣ್ಣ ಮದವ ಕಳೆದನು, ಮುಕ್ಕಣ್ಣ ನಿಪ್ಪೆಡೆಯ ತೋರಿದನು, ಆ ಮುಕ್ಕಣ್ಣ ನಿಪ್ಪೆಡೆಯ ತೋರಿದನು. ಸತ್ಯ ಶುದ್ಧ ಕೈವಲ್ಯ ವಾಗ್ಮನಕ್ಕ ಗೋಚರ ಬಸವಣ್ಣನ, ಸತ್ಯ ಶುದ್ಧ ಕೈವಲ್ಯ ವಾಗ್ಮನಕ್ಕ ಗೋಚರ ಬಸವಣ್ಣನ, ಬಸವಣ್ಣನ ಅಣ್ಣನ ನೋಡಿರೆ, ಬಸವಣ್ಣನ ನೋಡಿರೆ. ಬಸವಣ್ಣ ಬಸವಣ್ಣ ನಿಮ್ಮಿಂದ ಶುದ್ಧವ ಕಂಡೆ, ಸಿದ್ಧವ ಕಂಡೆ, ಪ್ರಸಿದ್ಧವ ಕಂಡೆ. ಆರರಲ್ಲಿ ಅಂದೋಳವಾದೆನು, ಆರು ವ್ರತದಲ್ಲಿ ನಿಪುಣನಾದನು. ಇನ್ನೆನಗೆ ಅಧಿಕ್ಯ ಒಂದಿಲ್ಲವಯ್ಯ, ನಾನಿನ್ನೂರವಣಿಸಿ ಹರಿವೆ, ಹರಿದು ಹರಿದು ಧರದಿಂಗೆಲುವೆ. ಓ ನಾನಿನ್ನೂರವಣಿಸಿ ಹರಿವೆ. ತತ್ವ 36ರ ಮೇಲೆ ಒಪ್ಪಿಪ ತತ್ವಮಸಿಯ ನೈದುವೆ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಣ್ಣನ ನೋಡಿರೆ, ಬಸವಣ್ಣನ ನೋಡಿರೆ, ಅಣ್ಣನ ನೋಡಿರೆ, ಬಸವಣ್ಣ